Hello students, welcome back to Vignan Academy video number 12 of Waves. ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ ಕಾನ್ಸೆಪ್ಟ್ ಆಫ್ ಹಾರ್ಮೋನಿಕ್ಸ್ ಇನ್ ಕ್ಲೋಸ್ಡ್ ಪೈಪ್ ಅಂಡ್ ಕಾನ್ಸೆಪ್ಟ್ ಆಫ್ ಹಾರ್ಮೋನಿಕ್ಸ್ ಇನ್ ಎ ಓಪನ್ ಪೈಪ್. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿ ಟ್ರೈ ಟು ವಾಚ್ ಇನ್ ಸಿಂಗಲ್ ಸ್ಟ್ರೆಚ್. ಒಂದೇ ಪೂರ್ತಿ ವಿಡಿಯೋನ ಒಂದೇ ಸ್ಟ್ರೆಚ್ ಅಲ್ಲಿ ನೋಡೋಕೆ ಟ್ರೈ ಮಾಡಿ. ಸೊ ಮೈ ಸೆಲ್ಫ್ ಮುನಿರಾಜು, ದಿಸ್ ಈಸ್ ಅವರ್ ಲವ್ಲಿ ಚಾನಲ್ ವಿಜ್ಞಾನ್ ಅಕಾಡೆಮಿ. ಸೊ ನಮ್ಗೆ ಏನಾದ್ರು ನೋಟ್ಸ್ ಬೇಕಾದ್ರೆ ಗೋ ಟು ವಿಜ್ಞಾನ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್, ಯು ಕ್ಯಾನ್ ಫೈಂಡ್ ದ PDF. ಸೊ ಇವತ್ತಿನ ಆಕ್ಚುಯಲ್ ಟಾಪಿಕ್ ಶುರು ಮಾಡೋದಕ್ಕಿಂತ ಮೊದಲು, ಸೊ ಫಸ್ಟ್ ಆಫ್ ಆಲ್ ವಿ ವಿಲ್ ಸಿ ವಾಟ್ ಈಸ್ ಓಪನ್ ಪೈಪ್, ವಾಟ್ ಈಸ್ ಕ್ಲೋಸ್ಡ್ ಪೈಪ್. ಓಪನ್ ಪೈಪ್ ಅಂದ್ರೆ ಏನು, ಕ್ಲೋಸ್ಡ್ ಪೈಪ್ ಅಂದ್ರೆ ಏನು, ಅದೇನು ಆಕ್ಚುಲಿ. ಸೊ ಇಟ್ ಈಸ್ ಎ ಆರ್ಗಾನ್ ಪೈಪ್. ಬೇಸಿಕಲಿ ದೇ ಆರ್ ಆಲ್ ಆರ್ಗಾನ್ ಪೈಪ್ಸ್ ಆರ್ ಪೈಪ್ ಆರ್ಗಾನ್ಸ್. ಪೈಪ್ ಆರ್ಗಾನ್ ನಿಮ್ ಬಯಾಲಜಿಯಲ್ಲಿ ಬರ್ತಕ್ಕಂಥ ಆರ್ಗಾನ್ ಪೈಪ್ ಅಲ್ಲ. ಆರ್ಗಾನ್ ಪೈಪ್ ಅಂದ್ರೆ ಈಸೋಫೋಗಸ್ ತೆಗೆದು ನೋಡಿಸ್ಬೇಡಿ. ಸೊ ಇಟ್ ಇಸ್ ಪೈಪ್ ಆರ್ಗಾನ್. ಬೇಸಿಕಲಿ ಅದೊಂದು ಒಂಥರ ಪೈಪ್ ಆಗಿರುತ್ತೆ. ಎ ಪೈಪ್ ವಿಚ್ ಇಸ್ ಮೇಡ್ ಅಪ್ ಆಫ್ ಯೂಶಲಿ ಗ್ಲಾಸ್ ಆರ್ ವುಡ್ ಆರ್ ಎನಿ ಮೆಟಲ್ ಇಂದ ಮೇಡ್ ಆಗಿರ್ತಕ್ಕಂಥ ಒಂದು ಪೈಪ್ ನ ನಾವು ಆರ್ಗಾನ್ ಪೈಪ್ ಫಿಸಿಕ್ಸ್ ಅಲ್ಲಿ ಅಂತ ಕರಿತೀವಿ. ಏನಾಗತ್ತಪ್ಪ ಅಂದ್ರೆ ಡಿಫ್ರೆಂಟ್ ಟೋನ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಡಿಪೆಂಡಿಂಗ್ ಆನ್ ಇಟ್ಸ್ ಲೆಂತ್. ಮತ್ತೆ ಹೊರಗಡೆ ಬರ್ತಕ್ಕಂಥ ಡಿಸ್ಟರ್ಬೆನ್ಸ್ ಇಂದ ಡಿಪೆಂಡ್ ಆಗಿ ಡಿಫ್ರೆಂಟ್ ಟೋನ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ದೀಸ್ ಆರ್ pipe organs. There are two types of organ pipes. First one is closed organ pipe. Closed organ pipe. ಅಥವಾ ಪೈಪ್ ಆರ್ಗಾನ್. ಸೊ ಕ್ಲೋಸ್ಡ್ ಆರ್ಗಾನ್ ಪೈಪ್ ಅಂದ್ರೆ ಏನು ಅಂದ್ರೆ ಇಟ್ ಈಸ್ ಕ್ಲೋಸ್ಡ್ ಅಟ್ ಒನ್ ಎಂಡ್ ಅಲ್ಲಿ ಕ್ಲೋಸ್ ಆಗಿರುತ್ತೆ, ಇನ್ನೊಂದು ಎಂಡ್ ಅಲ್ಲಿ ಓಪನ್ ಆಗಿರುತ್ತೆ. ಕ್ಲೋಸ್ಡ್ ಎಂಡ್ ಅಂಡ್ ದಿಸ್ ಈಸ್ ಓಪನ್ ಎಂಡ್. ಇದನ್ನ ನಾವು ಕ್ಲೋಸ್ಡ್ ಆರ್ಗಾನ್ ಪೈಪ್ ಅಂತ ಕರಿತೀವಿ. ಸೊ ಅದೇ ತರ ನಮಗೆ ಓಪನ್ ಆರ್ಗಾನ್ ಪೈಪ್ ಇದೆ. ಸೊ ವಾಟ್ ಇಸ್ ದಿಸ್? ಇಟ್ ಇಸ್ ಓಪನ್ ಆನ್ ಬೋತ್ ದ ಎಂಡ್ಸ್. ಎರಡೂ ಕಡೆ ಓಪನ್ ಆಗಿದ್ರೆ ಇದನ್ನ ನಾವು ಓಪನ್ ಆರ್ಗಾನ್ ಪೈಪ್ ಅಂತ ಕರಿತೀವಿ. ಸೊ ಈಗ ಇದರಲ್ಲಿ ಸ್ಟೇಷನರಿ ವೇವ್ಸ್ ಫಾರ್ಮೇಶನ್ ಆದ್ರೆ ಯಾವ್ಯಾವ ಹಾರ್ಮೋನಿಕ್ಸ್ ಬರುತ್ತೆ, ಯಾವ್ಯಾವ ತರ ಇರುತ್ತೆ, ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ, ಪ್ರೆಷರ್ ಏನಾಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮೊದಲು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿರ್ತಕ್ಕಂಥ ಒಂದು ಸ್ಮಾಲ್ ಟಾಪಿಕ್ ನ ಕ್ವಿಕ್ ಆಗಿ ರಿವಿಷನ್ ಮಾಡ್ಬಿಡೋಣ. ಸೊ ದಟ್ ಈಸ್ ದ ಫೇಸ್ ಡಿಫರೆನ್ಸ್ ಬಿಟ್ವೀನ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಪ್ರೆಷರ್ ವೇವ್. ಪ್ರೆಷರ್ ವೇವ್ಗೂ ಮತ್ತೆ ಡಿಸ್ಪ್ಲೇಸ್ಮೆಂಟ್ ವೇವ್ಗೂ ಫೇಸ್ ಡಿಫರೆನ್ಸ್ ಎಷ್ಟಿರುತ್ತೆ? π/2 ಇರುತ್ತೆ. ಡಿಸ್ಪ್ಲೇಸ್ಮೆಂಟ್ ಈಕ್ವೇಶನ್ ಇಸ್ ಈಕ್ವಲ್ಸ್ ಟು ಎ ಸೈನ್, ಬೇಕಾದ್ರೆ ನೀವು ಕಾಸ್ ಯೂಸ್ ಮಾಡ್ಬೋದು, ಎ ಸೈನ್ ಆಫ್ ಒಮೆಗಾ ಟಿ ಮೈನಸ್ kx ಆಗಿದ್ರೆ. Then the equation for pressure delta P is equals to delta P naught sine of omega t minus kx plus π/2 is the equation for change in the pressure. So ನಾವೇನಾದ್ರು ಡಿಸ್ಪ್ಲೇಸ್ಮೆಂಟ್ ನ ಪ್ಲಾಟ್ ಮಾಡಿದ್ರೆ ನಮಗೆ ಈ ತರ ಕರ್ವ್ ಸಿಗತ್ತೆ. ಏನಿದು? ಸೊ ದಿಸ್ ಈಸ್ ಎ ಸೈನೋಸಾಯ್ಡಲ್ ಕರ್ವ್, ಡಿಸ್ಪ್ಲೇಸ್ಮೆಂಟ್ ವರ್ಸಸ್ x. ಸೊ ದಿಸ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ along y axis and position along x axis. ನಾವು ಇದನ್ನ ಏನಾದ್ರೂ ಪ್ರೆಷರ್ ವೇವ್ ನ ಕನ್ವರ್ಟ್ ಮಾಡಿ ಪ್ಲಾಟ್ ಮಾಡಿದ್ರೆ, ಟೇಕ್ y axis, change in pressure delta p and again displacement in the position in the x axis, position of the particle. ಇಲ್ಲಿ ಝೀರೋ ಡಿಸ್ಪ್ಲೇಸ್ಮೆಂಟ್ ಇದ್ರೆ ಪ್ರೆಷರ್ ಏನಾಗಿರುತ್ತೆ? ದಿಸ್ ಇಸ್ ಮಿನಿಮಮ್ ಇರುತ್ತೆ. ಸೊ ಯಾವ ತರ ಅಂತ ಹೇಳ್ತೀವಿ ನೋಡಿ. ಪಾರ್ಟಿಕಲ್ ಎ, ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ನ ಪಾರ್ಟಿಕಲ್ ಬಿ ಅಂತ ಅನ್ಕೊಳ್ಳಿ, ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ನ ಸಿ, ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಡಿ, ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಇ, ಎಕ್ಸೆಟ್ರಾ ಅಂತ ಕನ್ಸಿಡರ್ ಮಾಡಿ. ಈಗ ಪಾರ್ಟಿಕಲ್ ಎ ನ ಕನ್ಸಿಡರ್ ಮಾಡಿದ್ರೆ, ಇಲ್ಲಿರ್ತಕ್ಕಂಥ ಒಂದು ಇರ್ತಕ್ಕಂಥ ಒಂದು ಪಾರ್ಟಿಕಲ್ ನ ಕನ್ಸಿಡರ್ ಮಾಡಿದ್ರೆ, ಇದ್ರ ಹಿಂದೆ ಇರ್ತಕ್ಕಂಥ ಪಾರ್ಟಿಕಲ್ ಆಪೋಸಿಟ್ ಡೈರೆಕ್ಷನ್ ಹೋಗುತ್ತೆ. ಅಂದ್ರೆ ಇಲ್ಲಿರೋ ಪಾರ್ಟಿಕಲ್ ಈ ಕಡೆಗೆ ಹೋಗುತ್ತೆ. ಎ ಇಂದ ಸ್ವಲ್ಪ ಮುಂದೆ ಇರ್ತಕ್ಕಂಥ ಪಾರ್ಟಿಕಲ್ ಏನಾಗುತ್ತೆ? ರೈಟ್ ಸೈಡ್ ಮೂವ್ ಆಗುತ್ತೆ. ಇಟ್ ಈಸ್ ಎ ಲಾಂಗಿಟ್ಯೂಡಿನಲ್ ವೇವ್, ಹೌದಾ? ಸೊ ಈಗ ಇಲ್ಲಿ ಎ ಪಾರ್ಟಿಕಲ್ ಇದೆ ಅಂತ ಅನ್ಕೊಂಡ, ಈ ಕಡೆ ಪಾರ್ಟಿಕಲ್ ಏನಾಗುತ್ತೆ? ಈ ಕಡೆ ಹೋಯ್ತು. ಈ ಕಡೆ ಇರೋ ಪಾರ್ಟಿಕಲ್ ಈ ಕಡೆಗೆ ಹೋಯ್ತು. ಅಂದ್ರೆ ಅಲ್ಲಿ ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಯ್ತು. ಡಿಸ್ಪ್ಲೇಸ್ಮೆಂಟ್ ಝೀರೋ ಇದ್ದಾಗ ಪ್ರೆಷರ್ ಏನಾಗಿರುತ್ತೆ? ಲೋ ಪ್ರೆಷರ್ ಇರುತ್ತೆ. ಸೊ ಲೆಟ್ ಮಿ ಮಾರ್ಕ್ ದಿಸ್ ಪಾಯಿಂಟ್, ದಿಸ್ ಒನ್. ಸೊ ಅದೇ ತರ ಈ ಪಾಯಿಂಟ್ ಗೆ ಇದು ಕರೆಸ್ಪಾಂಡ್ ಆಯ್ತು ಪ್ರೆಷರ್ ಕರ್ವ್ ಅಲ್ಲಿ. ಈಗ ಪಾಯಿಂಟ್ ಬಿ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ನ ಕನ್ಸಿಡರ್ ಮಾಡೋಣ. ಇದೇ ಒಂದು ಪಾಯಿಂಟ್ ಬಿ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಅಂತ ಅನ್ಕೊಳ್ಳೋಣ. ಹಿಂದೆ ಇರೋ ಪಾರ್ಟಿಕಲ್ ರೈಟ್ ಸೈಡ್ ಮೂವ್ ಆಗ್ತಿದೆ, ಅದ್ರ ಮುಂದೆ ಇರೋ ಪಾರ್ಟಿಕಲ್ ರೈಟ್ ಸೈಡ್ ಮೂವ್ ಆಗ್ತಿದೆ, ಹೌದಾ? ಸೊ ದಟ್ ಮೀನ್ಸ್ there is no change in pressure. ಇಲ್ಲಿ ಪಾರ್ಟಿಕಲ್ ಬಿ ಇದೆ, ಈ ಕಡೆ ಇನ್ನೊಂದು ಪಾರ್ಟಿಕಲ್ ಬರ್ತಿದೆ, ಈ ಕಡೆಯಿಂದ ಇನ್ನೊಂದು ಪಾರ್ಟಿಕಲ್ ಹೋಗ್ತಿದೆ. ಸೊ there is no change in the pressure that corresponding to ಈ ಪಾರ್ಟಿಕಲ್ ಯಾವುದಕ್ಕೆ ಕರೆಸ್ಪಾಂಡ್ ಆಗುತ್ತೆ? ನೋ ಚೇಂಜ್ ಇನ್ ದ ಪ್ರೆಷರ್. ಸಿಮಿಲರ್ಲಿ ದಿಸ್ ಒನ್ ಕರೆಸ್ಪಾಂಡ್ ಟು, ಈಗ ಪಾರ್ಟಿಕಲ್ ಸಿ ನ ಕಾನ್ಸಂಟ್ರೇಟ್ ಮಾಡಿ, ಹಿಂದೆ ಇರೋ ಪಾರ್ಟಿಕಲ್ ಈ ಕಡೆಗೆ ಬರ್ತಿದೆ. ಸೊ
ಇಲ್ಲಿರೋ ಪಾರ್ಟಿಕಲ್ ಹಿಂದ್ಗಡೆ ಇರೋ ಪಾರ್ಟಿಕಲ್ ಈ ಕಡೆಗೆ ಬರ್ತಿದೆ, ಸೊ ಈ ಕಡೆ ಇರೋ ಪಾರ್ಟಿಕಲ್ ನೆಗೆಟಿವ್ ಡಿಸ್ಪ್ಲೇಸ್ಮೆಂಟ್ ಬರ್ತಿದೆ. ಸೊ ಅಂದ್ರೆ ಅಲ್ಲಿ ಕಂಪ್ರೆಷನ್ ಕ್ರಿಯೇಟ್ ಆಯ್ತು, ಕಂಪ್ರೆಷನ್ ಕ್ರಿಯೇಟ್ ಆದ್ರೆ ಪ್ರೆಷರ್ ಏನಾಯ್ತು, ಮ್ಯಾಕ್ಸಿಮಮ್ ಆಯ್ತು. ಸೊ ಡಿಸ್ಪ್ಲೇಸ್ಮೆಂಟ್ 0 ಇದ್ರೆ ಏನಾಗತ್ತೆ, ಪ್ರೆಷರ್ ಮ್ಯಾಕ್ಸಿಮಮ್ ಆಗತ್ತೆ. ಸೊ ನಾಟ್ ಹಿಯರ್, ಸೊ ಇಟ್ ಈಸ್ ಹಿಯರ್, ಮ್ಯಾಕ್ಸಿಮಮ್ ಆಯ್ತು. ಅಪೋಸಿಟ್ ಡೈರೆಕ್ಷನ್ ಅಲ್ಲ, ಜಾಸ್ತಿ ಆಯ್ತು ಪ್ರೆಷರ್. ಒಂದ್ ಕಡೆ ಪಾರ್ಟಿಕಲ್ಸ್ ಇರಿದ್ರೆ ಪ್ರೆಷರ್ ಜಾಸ್ತಿ ಆಯ್ತು, ಅದೇ ಪಾರ್ಟಿಕಲ್ಸ್ ಈ ಕಡೆಗೆ ಹೋದ್ರೆ ಪ್ರೆಷರ್ minimum ಆಯ್ತು. ಸೊ ದಿಸ್ ಇಫ್ ಯು ಕನೆಕ್ಟ್ ದಿಸ್ ಯು ವಿಲ್ ಗೆಟ್ ಎ ಸೈನೋಸಾಯ್ಡಲ್ ಕರ್ವ್. ಸೊ ಅದೇ ತರ ಪಾಯಿಂಟ್ ಡಿ ಗೆ ಇಟ್ ಕರೆಸ್ಪಾಂಡ್ಸ್ ಟು 0 ಪ್ರೆಷರ್, ಅಗೈನ್ ಪಾಯಿಂಟ್ ಇ ಗೆ ದಿಸ್ ಇಸ್ ಅ ಕರೆಸ್ಪಾಂಡಿಂಗ್ ಪ್ರೆಷರ್. ಸೊ ಪ್ರೆಷರ್ ಡಿಸ್ಪ್ಲೇಸ್ಮೆಂಟ್ 0 ಇದ್ರೆ ಪ್ರೆಷರ್ ಮ್ಯಾಕ್ಸಿಮಮ್ ಇದೆ, ಹೌದಾ? ಡಿಸ್ಪ್ಲೇಸ್ಮೆಂಟ್ ಮ್ಯಾಕ್ಸಿಮಮ್ ಇದ್ರೆ ಪ್ರೆಷರ್ 0 ಇದೆ, ಡಿಸ್ಪ್ಲೇಸ್ಮೆಂಟ್ 0 ಇದೆ, ಪ್ರೆಷರ್ ಮ್ಯಾಕ್ಸಿಮಮ್ ಇದೆ. ಸಾರಿ, ಡಿಸ್ಪ್ಲೇಸ್ಮೆಂಟ್ ಮ್ಯಾಕ್ಸಿಮಮ್ ಇದ್ರೆ ಪ್ರೆಷರ್ 0, displacement 0, pressure maximum, displacement maximum, pressure 0. So it goes on. So wherever displacement is maximum, pressure is 0 at that point. So ಇದನ್ನ ನೋಟಿಸ್ ಮಾಡಬೇಕು. ಸೊ ಇದ್ರ ಬೇಸ್ ಮೇಲೆ ಸೊ ಬನ್ನಿ ಈಗ ಇದರಲ್ಲಿ ಪೈಪ್ ಅಲ್ಲಿ ಸ್ಟೇಷನರಿ ವೇವ್ಸ್ ಕ್ರಿಯೇಟ್ ಆದ್ರೆ ಯಾವ್ಯಾವ ಪಾಯಿಂಟ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ 0 ಇರುತ್ತೆ, ಯಾವ್ಯಾವ ಪಾಯಿಂಟ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಮ್ಯಾಕ್ಸಿಮಮ್ ಇರುತ್ತೆ ಅಂತ ನೋಡೋಣ. ಸೊ ಒಂದು ಕ್ಲೋಸ್ಡ್ ಆರ್ಗಾನ್ ಪೈಪ್ ನ ಕನ್ಸಿಡರ್ ಮಾಡ್ತೀನಿ. ಲೆಟ್ ಮೀ ಕನ್ಸಿಡರ್ ಎ ಕ್ಲೋಸ್ಡ್ ಆರ್ಗಾನ್ ಪೈಪ್. ಈ ಕಡೆ ಏನಾಗಿದೆ, ಕ್ಲೋಸ್ ಆಗಿದೆ. ನಿಮ್ಗೆ ಗೊತ್ತು, ಈ ಕಡೆಯಿಂದ ಸೌಂಡ್ ವೇವ್ಸ್ ಬಂದ್ರೆ ಜಸ್ಟ್ ಅಸ್ಯೂಮ್ ಸೌಂಡ್ ವೇವ್ಸ್ ಬಂದ್ರೆ ಕಂಪ್ರೆಷನ್ ರೇರ್ಫ್ರಾಕ್ಷನ್ ಬರುತ್ತೆ. ಬಟ್ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್, ಬೌಂಡ್ರಿಯಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಮೂವ್ ಆಗಕ್ಕಾಗಲ್ಲ, ಯಾಕಂದ್ರೆ ಇದು ರಿಸ್ಟ್ರಿಕ್ಟ್ ಆಗ್ತಿದೆ. ಅಟ್ ಎನಿ ಕಾಸ್ಟ್ ಈ ಪಾಯಿಂಟ್ ನಲ್ಲಿ ಡಿಸ್ಪ್ಲೇಸ್ಮೆಂಟ್ ಇಸ್ 0 ಆಗತ್ತಾ? ಡಿಸ್ಪ್ಲೇಸ್ಮೆಂಟ್ ಈಸ್ 0. ಯಾಕೆ ಹೇಳಿ, ದರ್ ಇಸ್ ನೋ ಸ್ಪೇಸ್. ಈ ಕಡೆಯಿಂದ ಕಂಪ್ರೆಷನ್ ರೇರ್ಫ್ರಾಕ್ಷನ್, ಬಟ್ ಇಲ್ಲಿ ಬರೋಷ್ಟೊತ್ತಿಗೆ ವಾಲ್ ಅಡ್ಡ ಇದೆ, ಕ್ಲೋಸ್ಡ್ ಎಂಡ್ ಅಡ್ಡ ಇರೋದ್ರಿಂದ ದ ಪಾರ್ಟಿಕಲ್ ಕೆನಾಟ್ ಮೂವ್. ವೆನ್ ಪಾರ್ಟಿಕಲ್ ಕೆನಾಟ್ ಮೂವ್, ದ ಪ್ರೆಷರ್ ಈಸ್ ಮ್ಯಾಕ್ಸಿಮಮ್. ಸೊ ಈ ಕಡೆ ಪಾರ್ಟಿಕಲ್ ಮೂವ್ಮೆಂಟ್ಗೆ ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಇದೆಯಾ? ಸೊ ಅಂದ್ರೆ ಈ ಕಡೆ ಏನಾಯ್ತು, ಈ ಕಡೆ ಪ್ರೆಷರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಮ್ಯಾಕ್ಸಿಮಮ್, ಡಿಸ್ಪ್ಲೇಸ್ಮೆಂಟ್ ಈಸ್ ಮ್ಯಾಕ್ಸಿಮಮ್, ಅಂಡ್ ಹಿಯರ್ ದ ಪ್ರೆಷರ್ ಈಸ್ 0. ಸಿಮಿಲರ್ಲಿ ಇಫ್ ಸ್ಟೇಷನರಿ ವೇವ್ಸ್ ಆರ್ ಫಾರ್ಮ್ಡ್, ಒಂದು ಆರ್ಗಾನ್ ಪೈಪ್ ಅಲ್ಲಿ ಸ್ಟೇಷನರಿ ವೇವ್ಸ್ ಫಾರ್ಮ್ ಆದ್ರೆ ಯಾವ್ಯಾವ ಪಾಯಿಂಟ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ 0 ಇರುತ್ತೋ, ಅಂದ್ರೆ ನೋಡ್ ಫಾರ್ಮ್ ಆಗತ್ತೋ, ಆಯಾ ಪಾಯಿಂಟ್ ಅಲ್ಲಿ ಪ್ರೆಷರ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ನೋಡ್ ಇದ್ರೆ ಪ್ರೆಷರ್ ಆಂಟಿ ನೋಡ್ ಇರುತ್ತೆ. ಸೊ ಅದನ್ನ ನಾವು ಒಂದು ಕ್ವಶನ್ ಸಾಲ್ವ್ ಮಾಡಿದಾಗ ಗೊತ್ತಾಗತ್ತೆ. ಸೊ ವಿಲ್ ಡಿಸ್ಕಸ್ ಸಮ್ ಸ್ಮಾಲ್ ಇನ್ಫಾರ್ಮೇಶನ್ ಆನ್ ದಟ್ ಒನ್. ಸೊ ಒಂದು ಪೈಪ್ ಇದೆ ಅಂತ ಅನ್ಕೊಳ್ಳೋಣ, ಜಸ್ಟ್ ಅಸ್ಯೂಮ್ ಇದು ಕ್ಲೋಸ್ಡ್ ಎಂಡ್ ಆಗಿದೆ. ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಏನಾಗಿದೆ, ಇಟ್ ಈಸ್ ನಾಟ್ ಅಟ್ ಆಲ್ ಮೂವಿಂಗ್. ಈಗ ಇದ್ರ ಒಳಗಡೆನೆ ಸ್ಟೇಷನರಿ ವೇವ್ಸ್ ಕ್ರಿಯೇಟ್ ಆದ್ರೆ, ಇಫ್ ಐ ಪ್ಲಾಟ್ ದ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಪೊಸಿಷನ್ ಆಫ್ ದ ಪಾರ್ಟಿಕಲ್ಸ್, ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ ಮೂವ್ ಆಗಕ್ಕೆ ಇಲ್ಲ. ಸೊ ದ ಫಂಡಮೆಂಟಲ್ ಟೋನ್ ಬರೀತೀನಿ. ಫಸ್ಟ್ ಆಫ್ ಆಲ್ ಫಂಡಮೆಂಟಲ್ ಟೋನ್ ಬರೆದ್ರೆ ಯು ವಿಲ್ ಗೆಟ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಹಿಯರ್. ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಗಕ್ಕೆ ಚಾನ್ಸ್ ಇದೆ, ಬಟ್ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ಗೆ ಯಾವುದೇ ರೀತಿ ಆಗಿರ್ತಕ್ಕಂಥ ಮೋಷನ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಸೊ ಹಾಗಾದ್ರೆ ಇಲ್ಲಿ ಆಂಟಿ ನೋಡ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ಫಾರ್ಮ್ ಆಗುತ್ತೆ. ಡಿಸ್ಪ್ಲೇಸ್ಮೆಂಟ್ ಇನ್ ದಿಸ್ ಎಂಡ್, ಇಲ್ಲಿ ನೋಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಫಾರ್ಮ್ ಆಗುತ್ತೆ, ಡಿಸ್ಪ್ಲೇಸ್ಮೆಂಟ್. ಸೊ ಒಂದು ಫಂಡಮೆಂಟಲ್ ಮೋಡ್ ಬರೀತೀನಿ. ಏನದು ಫಂಡಮೆಂಟಲ್ ಮೋಡ್ ಅಂತ ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀನಿ. ಸೊ ಇದ್ರ ಮೇಲೆ ಒಂದು ಕ್ವಶನ್ ಅರೈಸ್ ಆಗಿದೆ, 2013 ಅಲ್ಲಿ ಒಂದು ನೀಟ್ ಕ್ವಶನ್ ಅರೈಸ್ ಆಗಿದೆ. ದಟ್ಸ್ ವೈ ಐ ಆಮ್ ಎಕ್ಸ್ಪ್ಲೇನಿಂಗ್ ದಿಸ್ ಒನ್. ಈಗ ಒಂದು ಫಂಡಮೆಂಟಲ್ ಮೋಡ್ ಬರೆದ್ರೆ ಸ್ಟೇಷನರಿ ವೇವ್ ಕ್ರಿಯೇಟ್ ಆದ್ರೆ, ಸೊ ಇಟ್ ವಿಲ್ ಬಿ ಲೈಕ್ ದಿಸ್. ಇಲ್ಲಿ ಆಂಟಿ ನೋಡ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ಬಂತು, ಅದರ್ ಎಂಡ್ ಅಲ್ಲಿ ನೋಡ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ಬಂತು. ಇದೇನು ಇಂಡಿಕೇಟ್ ಮಾಡ್ತಿದ್ಯಪ್ಪ ಅಂದ್ರೆ, ಇಲ್ಲಿರೋ ಪಾರ್ಟಿಕಲ್ ಮ್ಯಾಕ್ಸಿಮಮ್ ಇದು ಎಷ್ಟಿದೆ ಇಲ್ಲಿವರೆಗೂ ಹೋಗುತ್ತೆ, ಮತ್ತೆ ಈ ಕಡೆ ಇಷ್ಟವರೆಗೂ ಹೋಗುತ್ತೆ. ಇಫ್ ಐ ಡ್ರಾ ದ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಪೊಸಿಷನ್, ಇದು ಗ್ರಾಫ್. ಇದು ಏನ್ ಗ್ರಾಫ್ ಅಂದ್ರೆ ಯಾವ್ಯಾವ ಪಾರ್ಟಿಕಲ್ ಎಷ್ಟೆಷ್ಟು ದೂರ ಆಗ್ತಿದೆ ನಾನು ವೈ ಆಕ್ಸಿಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಇದೇನ್ ಇಂಡಿಕೇಟ್ ಮಾಡ್ತಾ ಇದೆ, ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಮುಂದಕ್ಕೂ ಹೋಗಲ್ಲ, ಹಿಂದಕ್ಕೂ ಬರಲ್ಲ. ಅಂದ್ರೆ ವೈ ಆಕ್ಸಿಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಅಲ್ಲೇ ಇದೆ. there's no change in the displacement, but ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ it can go up to this distance and it can go up to this distance in the left side. ಅದನ್ನ ನಾನು ಗ್ರಾಫಿಕಲ್ ಆಗಿ ಇಷ್ಟು ರೆಪ್ರೆಸೆಂಟ್ ಮಾಡಿದ್ದೀನಿ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಇಲ್ಲಿ ಪ್ರೆಷರ್ ಏನಾಗತ್ತೆ ಅಂದ್ರೆ 0 ಇರುತ್ತೆ,
ಡಸ್ ನಾಟ್ ಚೇಂಜ್. ಬಟ್ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಮೂನೇ ಆಗಲ್ಲ. ಪಾರ್ಟಿಕಲ್ ಮೂನೇ ಆಗಲ್ಲ ಅಂದ್ರೆ ಅಲ್ಲಿ ಪ್ರೆಷರ್ ಮ್ಯಾಕ್ಸಿಮಮ್ ಇರುತ್ತೆ. ಇದೇ ಹಾರ್ಮೋನಿಕ್ಗೆ ನೀವೇನಾದ್ರೂ ಪ್ರೆಷರ್ ವರ್ಸಸ್ ಪೊಸಿಷನ್ ನ ಪ್ಲಾಟ್ ಮಾಡಿದ್ರೆ ಇಲ್ಲಿ ಪೊಸಿಷನ್ ನೋಡ್ ಫಾರ್ಮ್ ಆಗತ್ತೆ. ನಾಟ್ ಪೊಸಿಷನ್, ದ ಪ್ರೆಷರ್ ನೋಡ್ ಫಾರ್ಮ್ ಆಗತ್ತೆ. ಈ ಕಡೆ ಪ್ರೆಷರ್ ಆಂಟಿ ನೋಡ್ ಫಾರ್ಮ್ ಆಗತ್ತೆ. ಇದು ಡಿಸ್ಪ್ಲೇಸ್ಮೆಂಟ್ ನೋಡ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ನೋಡ್ ಇಲ್ಲಿ ಈ ಪೊಸಿಷನ್ ಅಲ್ಲಿ. ಇಲ್ಲಿ ಪ್ರೆಷರ್ ಅದೇ ಪಾಯಿಂಟ್ ಅಲ್ಲಿ ಪ್ರೆಷರ್ ಮ್ಯಾಕ್ಸಿಮಮ್ ಇರತ್ತಾ, ಅದನ್ನೇ ನಾವು ಪ್ರೆಷರ್ ನಾವು ಪ್ಲಾಟ್ ಮಾಡಿದ್ರೆ ಪ್ರೆಷರ್ ಮ್ಯಾಕ್ಸಿಮಮ್ ಇತ್ತು. ಇಲ್ಲೇನ್ ಕ್ರಿಯೇಟ್ ಆಯ್ತು, ಪ್ರೆಷರ್ ಆಂಟಿ ನೋಡ್. ಇದ್ರ ಮೇಲೆ ಕ್ವಶನ್ ಅರೈಸ್ ಆಗಿದೆ 2013 ನೀಟ್ ಪೇಪರ್ ಅಲ್ಲಿ ಒಂದು ಸಖತ್ತಾಗಿರೋ ಕ್ವಶನ್ ಬಂದಿದೆ. ಕಾನ್ಸೆಪ್ಟ್ ಅರ್ಥ ಆದ್ರೆ ಮಾತ್ರ ನೀವು ಅದನ್ನ ಅಟೆಂಡ್ ಮಾಡೋದು. ಸಿಂಪಲ್ ಕ್ವಶನ್. ನಿಮ್ಗೆ ಏನಾದ್ರು ಕಾನ್ಸೆಪ್ಟ್ ಗೊತ್ತಿದ್ರೆ ಯು ಕ್ಯಾನ್ ಆನ್ಸರ್ ಇನ್ 20 ಸೆಕೆಂಡ್ ಅಲ್ಲಿ ಪಟ್ ಅಂತ ಆನ್ಸರ್ ಮಾಡ್ಬೋದು. ಗೊತ್ತಿಲ್ಲ ಅಂದ್ರೆ ಯು ವಿಲ್ ಎಂಡ್ ಅಪ್ ಇನ್ ರಾಂಗ್ ಆನ್ಸರ್. ಅಂದ್ರೆ ಪಾರ್ಟಿಕಲ್ ಮೂವ್ ಆಗ್ತಿಲ್ಲ ಅಂದ್ರೆ ಅದ್ರಲ್ಲಿ ನೋಡ್ ಫಾರ್ಮ್ ಆಗುತ್ತೆ. ಯಾವ ನೋಡು, ಡಿಸ್ಪ್ಲೇಸ್ಮೆಂಟ್ ನೋಡು. ಅದೇ ಡಿಸ್ಪ್ಲೇಸ್ಮೆಂಟ್ ನೋಡ್ ಫಾರ್ಮ್ ಆಗಿದ್ರೆ ಪ್ರೆಷರ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಪ್ರೆಷರ್ ಮ್ಯಾಕ್ಸಿಮಮ್ ಇದ್ರೆ ಅಲ್ಲಿ ಪ್ರೆಷರ್ ಆಂಟಿ ನೋಡ್ ಫಾರ್ಮ್ ಆಗಿರುತ್ತೆ. ಪ್ರೆಷರ್ ಆಂಟಿ ನೋಡ್ ವಿಲ್ ಬಿ ಫಾರ್ಮ್ಡ್. ಸೊ ಈ ಕಡೆ ಪ್ರೆಷರ್ ನೋಡ್ ವಿಲ್ ಬಿ ಫಾರ್ಮ್ಡ್. ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ನೋಡ್ ಎಲ್ಲಿರುತ್ತೋ ಅಲ್ಲಿ ಪ್ರೆಷರ್ ಆಂಟಿ ನೋಡ್ ಇರುತ್ತೆ. ಸೇಮ್ ಥಿಂಗ್ ಈಸ್ ಈವನ್ ಅಪ್ಲಿಕಬಲ್ ಫಾರ್ ಡೆನ್ಸಿಟಿ. ಪ್ರೆಷರ್ ಆಂಟಿ ನೋಡ್ ಆರ್ ಡೆನ್ಸಿಟಿ ಆಂಟಿ ನೋಡ್. ಸೊ ಅದೇ ಈ ಕಡೆ ಬಂದ್ರೆ ಇಟ್ ಈಸ್ ಅಗೇನ್ ಡೆನ್ಸಿಟಿ ನೋಡ್. ಈ ಕಡೆ ಡೆನ್ಸಿಟಿ ನೋಡ್ ಬರುತ್ತೆ, ಈ ಕಡೆ ಡೆನ್ಸಿಟಿ ಆಂಟಿ ನೋಡ್ ಬರುತ್ತೆ. ಯಾಕೆ ಹೇಳಿ, ಪಾರ್ಟಿಕಲ್ಸ್ ಎಲ್ಲ ಈ ಕಡೆ ಬರುತ್ತೆ. ಈ ಪಾರ್ಟಿಕಲ್ ಮೂವ್ ಆಗಕ್ಕಿಲ್ಲ. ಪಾರ್ಟಿಕಲ್ಸ್ ಎಲ್ಲ ಈ ಕಡೆ ಬಂದ್ರೆ ಪ್ರೆಷರ್ ಜಾಸ್ತಿ ಆಯ್ತು. ಅದೇ ತರ ಡೆನ್ಸಿಟಿ ಕೂಡ ಜಾಸ್ತಿ ಆಯ್ತು. ಸೊ therefore the density will be maximum. Anti-node of density is formed here and node of density is formed here, but here anti-node of displacement. So normal wave ಗೆ ಪ್ರೆಷರ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಗೆ ಎಷ್ಟು ಫೇಸ್ ಡಿಫರೆನ್ಸ್ ಇರುತ್ತೆ, 90 ಡಿಗ್ರಿ ಇರುತ್ತೆ. ಇಲ್ಲಿ ಸೇಮ್ ಅದೇ ಲಾಜಿಕ್ ಇಂದ ಅಪ್ಲೈ ಮಾಡಿ ನಾವು ಸ್ಟೇಷನರಿ ವೇವ್ಸ್ ಕ್ರಿಯೇಟ್ ಮಾಡಿದ್ರೆ ನೋಡ್ ಡಿಸ್ಪ್ಲೇಸ್ಮೆಂಟ್ ಇದ್ರೆ ಆಂಟಿ ನೋಡ್ ಪ್ರೆಷರ್ ಬರುತ್ತೆ ಅಥವಾ ಆಂಟಿ ನೋಡ್ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ. ಸೊ ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಟೆಲ್. ಸೊ ಈಗ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ, ಡೈರೆಕ್ಟ್ ಆಗಿ ಕ್ವಶನ್ ಗೆ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಸೊ ವಿ ಆರ್ ಗೋಯಿಂಗ್ ಟು ಎರೇಸ್ ದಿಸ್ ಒನ್. ಡನ್? ಯಾ. ಸೊ ಈಗ ಯಾವುದೋ ಒಂದು ಪೈಪ್ ಅಲ್ಲಿ ಸ್ಟೇಷನರಿ ವೇವ್ ಕ್ರಿಯೇಟ್ ಆಗಿದೆ ಅಂತ ಅನ್ಕೊಳ್ಳೋಣ. ಪೈಪ್ ವಿತಿನ್ ದ ಪೈಪ್ ಅಲ್ಲಿ ಸ್ಟೇಷನರಿ ವೇವ್ ಕ್ರಿಯೇಟ್ ಆಗಿದೆ. ಸೊ ಈಗ ಅಲಾಂಗ್ ದ ಲೆಂತ್ ಆಫ್ ದ ಪೈಪ್ ನಾನು ಎಕ್ಸ್ ಆಕ್ಸಿಸ್ ಅಲ್ಲಿ ಪೊಸಿಷನ್ ನ ತಗೊಂತಿದ್ದೀನಿ. ಸೊ ಲೆಟ್ ಮೀ ಕನ್ಸಿಡರ್ ಒನ್ ಪೈಪ್ ಇಸ್ ದೇರ್. ಒಂದು ಉದ್ದ ಆಗಿರ್ತಕ್ಕಂಥ ಪೈಪ್ ಇದೆ ಅಂತ ಅನ್ಕೊಳ್ಳೋಣ. ಇದ್ರ ಒಳಗಡೆ ಸ್ಟೇಷನರಿ ವೇವ್ಸ್ ಕ್ರಿಯೇಟ್ ಆಗಿದೆ ಅಂತ ಅನ್ಕೊಳ್ಳೋಣ. ನಾನು ಈಗ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಪೊಸಿಷನ್ ಪ್ಲಾಟ್ ಮಾಡ್ತಾ ಹೋದ್ರೆ ಸ್ಟೇಷನರಿ ವೇವ್ಸ್ ಕ್ರಿಯೇಟ್ ಆಗಿದ್ರೆ ಕೆಲವೊಂದು ಕಡೆ ಆಂಟಿ ನೋಡ್ಸ್ ಫಾರ್ಮ್ ಆಗಿರುತ್ತೆ, ಕೆಲವೊಂದು ಕಡೆ ನೋಡ್ಸ್ ಫಾರ್ಮ್ ಆಗಿರುತ್ತೆ. ಹೌದಾ? ಸೊ ದಿಸ್ ಈಸ್ ಅ ಗ್ರಾಫ್. ಸೊ ಲೆಟ್ ಅಸ್ ಅಸ್ಯೂಮ್ ಇನ್ನು ಮುಂದಕ್ಕಿದೆ, ವಿ ಆರ್ ಸ್ಟಾಪಿಂಗ್ ಹಿಯರ್. ಸೊ ದಿಸ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್ ಆಂಟಿ ನೋಡ್ ವೈ ಎಲ್ಲ ಎಸ್ ತಗೊಳ್ಳೋಣ. ವೈ ಅಂದ್ರೆ ನಿಮಗೆ ಟ್ರಾನ್ಸ್ವರ್ಸ್ ವೇವ್ ಅಲ್ಲಿ ಆಗ್ಬಿಡುತ್ತೆ. ಸೊ ಲಾಂಗಿಟ್ಯೂಡ್ನಲ್ ವೇವ್ಸ್ಗೆ ಯಾವ ತರ ಡಿಫ್ರೆನ್ಶಿಯೇಟ್ ಮಾಡೋದು ಅಂದ್ರೆ ಲೆಟ್ ಅಸ್ ಯೂಸ್ ಎಸ್. ಸೊ ಇದೇನಪ್ಪ ಅಂದ್ರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ displacement of each particle within the pipe. ಅಂದ್ರೆ ಒಂದು ಪೈಪ್ ನ ಬರ್ದಿದೆ, ಇದ್ರ ಒಳಗಡೆ ಸ್ಟೇಷನರಿ ವೇವ್ಸ್ ಫಾರ್ಮ್ ಆಗಿದೆ. ಯಾವುದೋ ಒಂದು ಪಾರ್ಟಿಕಲ್ ನ ಕಾನ್ಸಂಟ್ರೇಟ್ ಮಾಡಿ, ಈಗ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಇಲ್ಲಿಂದ ಈ ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಮೂವ್ನೇ ಆಗ್ತಿಲ್ಲ. ಈಗ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ನ ಗಮನಿಸಿದ್ರೆ ಇದೆಷ್ಟು ಡಿಸ್ಟೆನ್ಸ್ ಇದೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ 2a. ಇಲ್ಲಿಂದ ಇಲ್ಲಿಗೆ 2a ಇದೆ ಅಂದ್ರೆ ಇಲ್ಲಿಂದ ಪಾರ್ಟಿಕಲ್ ಇಲ್ಲಿವರೆಗೂ ಹೋಗುತ್ತೆ, ಮತ್ತೆ ಇಲ್ಲಿಂದ 2a ವರೆಗೂ ಹಿಂದಕ್ಕೆ ಬರುತ್ತೆ. ಸೊ ದಿಸ್ ಈಸ್ ದ ಆಂಟಿ ನೋಡ್, ದಿಸ್ ಇಸ್ ದ ನೋಡ್ ಆಫ್ ದ ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಇದೆಷ್ಟು ಇರುತ್ತೆ ಅಷ್ಟು ಮುಂದಕ್ಕೆ ಹೋಗುತ್ತೆ, ಮತ್ತೆ ಹಿಂದಕ್ಕೆ ಬರುತ್ತೆ ಅಂದ್ರೆ ಈ ಕಡೆಗೆ ಬರುತ್ತೆ. ಸೊ ದಿಸ್ ಈಸ್ ದ ಸ್ಟೇಷನರಿ ವೇವ್ ಆಫ್ ಎ ಡಿಸ್ಪ್ಲೇಸ್ಮೆಂಟ್ ಕರ್ವ್. ಈಗ ಅದೇ ಪೈಪ್ ನಲ್ಲಿ ಕೆಲವೊಂದ್ ಕಡೆ ಪಾರ್ಟಿಕಲ್ಸ್ ಹತ್ರ ಬಂದಿರುತ್ತೆ, ಕೆಲವೊಂದು ಕಡೆ ಪಾರ್ಟಿಕಲ್ಸ್ ದೂರ ಹೋಗಿರುತ್ತೆ. ಸೊ ಈಗ ಪ್ರೆಷರ್ ವರ್ಸಸ್ ಪೊಸಿಷನ್ ನ ಪ್ಲಾಟ್ ಮಾಡಿದ್ರೆ, ಸೊ ಇದೇ ಪೈಪ್ಗೆ ನಾವೇನಾದ್ರೂ ಪ್ರೆಷರ್ ವರ್ಸಸ್ ಪೊಸಿಷನ್ ನ ಪ್ಲಾಟ್ ಮಾಡಿದ್ರೆ ಪಾರ್ಟಿಕಲ್ಸ್ ನೋಡ್ ಎಲ್ಲೆಲ್ಲಿದೆಯೋ ಇದೇನಿದು ನೋಡ್ ಆಫ್ ದ ಡಿಸ್ಪ್ಲೇಸ್ಮೆಂಟ್
ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಪೊಸಿಷನ್. ಈಗ ನಾನು ಏನಾದರೂ ಪ್ರೆಷರ್ ವರ್ಸಸ್ ಪೊಸಿಷನ್ ನ ಪ್ಲಾಟ್ ಮಾಡಿದ್ರೆ, ಸೊ ಐ ವಿಲ್ ರೈಟ್ ಹಿಯರ್ ಪ್ರೆಷರ್ ಆರ್ ಡೆನ್ಸಿಟಿ ವರ್ಸಸ್ ಡಿಸ್ಪ್ಲೇಸ್ಮೆಂಟ್ ನ ಪ್ಲಾಟ್ ಮಾಡಿದ್ರೆ ಎಲ್ಲೆಲ್ಲಿ ನೋಡ್ ಬಂದಿದೆಯೋ ಅಲ್ಲಲ್ಲಿ ಆಂಟಿ ನೋಡ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಈ ಪಾಯಿಂಟ್ ಏನಾಗಿರ್ಬೇಕು, ಆಂಟಿ ನೋಡ್ ಆಗಿರ್ಬೇಕು. ಈ ಪಾಯಿಂಟ್ ಏನಾಗಿರ್ಬೇಕು, ಇದು ನೋಡ್ ಆಗಿರ್ಬೇಕು. ಸೊ ದಿಸ್ ಇಸ್ ದ ಥಿಂಗ್. ಸೊ ಇದು ಆಂಟಿ ನೋಡ್ ಆಗಿರ್ಬೇಕು, ಇದು ನೋಡ್ ಆಗಿರ್ಬೇಕು. ಸೊ ನೆಕ್ಸ್ಟ್ ಈ ಪಾಯಿಂಟ್ ಏನಾಗಿದೆ, ನೋಡ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಸೊ ಹಾಗಾದ್ರೆ ಆಂಟಿ ನೋಡ್ ಆಫ್ ದ ಪ್ರೆಷರ್ ಆಗಿರಬೇಕು. ಸೇಮ್ ಪೈಪೆ ಇದು ಡಿಸ್ಪ್ಲೇಸ್ಮೆಂಟ್ ನೋಡ್ ಆಗಿದ್ರೆ ಇಲ್ಲಿ ಪ್ರೆಷರ್ ಆಂಟಿ ನೋಡ್ ಆಗಿದೆ. ಸೊ ನೆಕ್ಸ್ಟ್ ಅಗೈನ್ ದಿಸ್ ಈಸ್ ದ ಸ್ಟ್ರೈಟ್ ಲೈನ್ ಯೂಸ್ ಮಾಡಿಬಿಡೋಣ ಇನ್ಸ್ಟೆಡ್ ಆಫ್ ಡಾಟೆಡ್ ಲೈನ್. ಯಾ ಹಿಯರ್ anti node of the displacement, and this is node of the displacement. Anti node of the displacement corresponds to node of the pressure. You can connect this, and node of the displacement correspond to anti node of the pressure. Again same here. ಟಿಂಗ್ 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 ಟಿಂಗ್. ಯಾ ಡನ್. ಸೊ ಇಟ್ ಕಂಟಿನ್ಯೂಸ್, ಇನ್ನು ಹಾಗೆ ಹೋಗ್ತಾ ಇರತ್ತೆ ಬರೀತಾ ಇದ್ರೆ. ಸೊ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ, ನೀವು ಒಂದು ಸ್ಟೇಷನರಿ ವೇವ್ ಕ್ರಿಯೇಟ್ ಆಗಿದೆ. ಯಾವ ಸ್ಟೇಷನರಿ ವೇವ್? ಪೈಪಲ್ಲಿ, ಕ್ಲೋಸ್ಡ್ ಪೈಪ್ ಆರ್ ಓಪನ್ ಪೈಪ್. ಎಲ್ಲೆಲ್ಲಿ ಡಿಸ್ಪ್ಲೇಸ್ಮೆಂಟ್ ನೋಡ್ ಬಂದಿರುತ್ತೋ ಅಲ್ಲಲ್ಲಿ ಪ್ರೆಷರ್ ಆಂಟಿ ನೋಡ್ ಬಂದಿರುತ್ತೆ. ಎಲ್ಲೆಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಂಟಿ ನೋಡ್ ಬಂದಿದೆಯೋ ಅಲ್ಲಿ ಪ್ರೆಷರ್ ನೋಡ್ ಕ್ರಿಯೇಟ್ ಆಗಿರುತ್ತೆ. ಅಂದ್ರೆ ನೋಡ್ ಪಾಯಿಂಟ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ 0 ಇರುತ್ತೆ, ಪ್ರೆಷರ್ ಜಾಸ್ತಿ ವೇರಿ ಆಗಿರುತ್ತೆ. ಇದೊಂದು ಪಾಯಿಂಟ್ ಸಾಕು ಇಷ್ಟೊತ್ತು ಹೇಳಿದ್ದು ಇದನ್ನು ಕನ್ಕ್ಲೂಡ್ ಮಾಡೋದಕ್ಕೆ. ಸೊ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನೋಡ್ ಕ್ರಿಯೇಟ್ ಆಗಿದೆ ಅಂದ್ರೆ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ 0 ಇರುತ್ತೆ, ಬಟ್ ಮಿಕ್ಕಿದ ಪಾರ್ಟಿಕಲ್ಸ್ ಎಲ್ಲ ಅಲ್ಲಿಗೆ ಬರ್ತಿರತ್ತೆ ತಾನೆ. ಅಂದ್ರೆ ಪ್ರೆಷರ್ ಆಂಟಿ ನೋಡ್ ಕ್ರಿಯೇಟ್ ಆಗಿರುತ್ತೆ. ಎಲ್ಲೆಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಂಟಿ ನೋಡ್ ಇರುತ್ತೋ ಅಲ್ಲಿ ಪ್ರೆಷರ್ ನೋಡ್ ಕ್ರಿಯೇಟ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಥಿಂಗ್ ಯು ವಾಂಟ್ ಟು ನೋಟಿಸ್. ವೇರೆವರ್ ಎಲ್ಲಿ ಬರೆಯೋದು? ವೇರ್ ಎವರ್ ಈ ಒಂದು ಪಾಯಿಂಟ್ ಸಾಕು. ವೇರ್ ಎವರ್ ದ ಡಿಸ್ಪ್ಲೇಸ್ಮೆಂಟ್ ನೋಡ್ occurs there pressure anti-node will appear. ಸೊ ಎಲ್ಲೆಲ್ಲಿ ನೋಡ್ ಡಿಸ್ಪ್ಲೇಸ್ಮೆಂಟ್ ಇರುತ್ತೋ, ಎಲ್ಲೆಲ್ಲಿ ಡಿಸ್ಪ್ಲೇಸ್ಮೆಂಟ್ ನೋಡ್ ಇರುತ್ತೋ ಅಲ್ಲಲ್ಲಿ ಆಂಟಿ ನೋಡ್ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ. ಅಂಡ್ ವೈಸಾ ವರ್ಸಾ. ನೋಟ್ ಮಾಡ್ಕೊಳ್ಳಿ. ಸೊ ವಿಲ್ ಸಾಲ್ವ್ ಕ್ವಶನ್ ಫ್ರಮ್ 2013 ನೀಟ್ 2013 ಕ್ವಶನ್ ಸಾಲ್ವ್ ಮಾಡೋಣ. ಸಾಲ್ವ್ ಮಾಡಕ್ ಏನಿಲ್ಲ, ತುಂಬಾ ಲಾಜಿಕಲ್ ಕ್ವಶನ್. ಇಸ್ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಪಟ್ ಅಂತ ಆನ್ಸರ್ ಮಾಡ್ಬೋದು, 20 seconds ಅಲ್ಲಿ ಆನ್ಸರ್ ಮಾಡ್ಬೋದು. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್ ಒನ್. ಹೊರಸ್ಲಾ ಆಯ್ತಾ? ಎಸ್. The question from 2013 NEET. The question goes like this. Question ಹೀಗೆ ಹೊರಡುತ್ತದೆ. ಅಚ್ಚ ಕನ್ನಡಕ್ಕೆ ಎಲ್ಲ ಟ್ರಾನ್ಸ್ಲೇಟ್ ಮಾಡ್ತಾ ಕೂರ್ಬೇಡಿ. ಸಮಥಿಂಗ್ ಇಸ್ ಫಿಶಿ ಅಂತ ಒಂದ್ಸತಿ ಗೂಗಲ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನೋಡಿದೆ, ಏನ್ ಬಂದಿರುತ್ತೆ ಗೆಸ್ ಮಾಡ್ತೀರಾ? ನಾವು ಈಗ ಅಪ್ಡೇಟ್ ಆಗಿದೆ. ನಾನು ಲಾಂಗ್ ಹೇಗೋ ಒಂದ್ಸತಿ ಸಮಥಿಂಗ್ ಇಸ್ ಫಿಶಿ ಅಂತ ಅಂದ್ರು ಯಾರು, ನನಗೆ ಗೊತ್ತಿದ್ರೆ ಅಲ್ಲ ಹಂಗಂದ್ರೆ ಏನು ಅಂತ. ಏನ್ ಹಂಗಂದ್ರೆ ಅಂತ ಗೂಗಲ್ ಮಾಡಿ ನೋಡಿದೆ, ಬೇರೆ ಏನೋ ತೋರಿಸ್ತು, ಏನೋ ಮೀನಿನ್ ಅಂತಿದೆ ಅಂತ. ಇಫ್ ಯು ಸ್ಟಡಿ ಸೊ ನೀಟ್ 2013 ಕ್ವಶನ್ ಫ್ರಮ್ ನೀಟ್ 2013. If we study the vibration of a pipe open at both ends, then the following statement is
is not true. Not true. And following statement is not true. Option A. Option A. All harmonics of the fundamental frequency will be generated So option B, pressure change will be maximum at both ends. Option C, open end will be antinode. So option D, odd harmonics of the fundamental frequency will be generated ಚೆಕ್ ಮಾಡಿ ಆನ್ಸರ್ ಒಂದ್ಸತಿ ನೋಡಿ ಏನಾಗಿರ್ಬೋದು ಅಂತ ಯೋಚನೆ ಮಾಡಿ. ಆನ್ಸರ್ ಚೆಕ್ ಮಾಡಿದ್ರ? ಸೊ ಆಕ್ಚುಲಿ ಇವೆರಡು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಇವೆರಡು ಆನ್ಸರ್ ಅಲ್ಲ ಅಂದ್ರೆ ನಾನೇ ಹೇಳ್ತಿದ್ದೀನಿ, ಯಾಕಂದ್ರೆ ಇನ್ನು ಇದನ್ನು ಡಿಸ್ಕಸ್ ಮಾಡಕ್ಕಿದೆ. ಹಾಗಾಗಿ ಈ ಆಪ್ಷನ್ಸ್ ಎರಡು ಕರೆಕ್ಟ್ ಆಗಿ ಅಂದ್ರೆ ವಿಚ್ ಇಸ್ ನಾಟ್ ಟ್ರೂ ಅಂತ ಕೇಳ್ತಿದ್ರೆ ಇವೆರಡು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಹೇಗೆ ಅಂತ ನಾನು ಪ್ರೂವ್ ಮಾಡ್ತೀನಿ. ಸೊ ಇನ್ನು ಎರಡರಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರತಕ್ಕಂಥ ಟಾಪಿಕ್ ಅಲ್ಲಿ ಇದರಲ್ಲಿ ಎರಡರಲ್ಲಿ ಯಾವ್ದು ಫಾಲ್ಸ್ ಇದೆ ಅಂತ ಚೆಕ್ ಮಾಡಬೇಕು. ಸೊ ಅಲ್ಲೇನು ಹೇಳ್ತಿದ್ದಾರೆ, ಓಪನ್ ಆರ್ಗನ್ ಪೈಪ್ ಅಂತ ಹೇಳ್ತಾರೆ. ಎರಡೂ ಕಡೆ ಓಪನ್ ಇರ್ತಕ್ಕಂಥ ಪೈಪ್ ನ ನಾವೇನಂತ ಕರಿತೀವಿ, ಓಪನ್ ಪೈಪ್ ಅಂತ, ಆರ್ಗನ್ ಪೈಪ್ ಅಂತ ಕರಿತೀವಿ. ಸೊ ಈಗ ಓಪನ್ ಇದ್ರೆ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಗ್ಬೋದಾ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಂಟಿ ನೋಡ್ ವಿಲ್ ಬಿ ಫಾರ್ಮ್ ಹಿಯರ್. ಡಿಸ್ಪ್ಲೇಸ್ಮೆಂಟ್ ಆಂಟಿ ನೋಡ್ ವಿಲ್ ಬಿ ಒಬ್ಟೈನ್. ಅದೇ ತರ ಇಲ್ಲೂ ಅಷ್ಟೇ, ಈ ಕಡೆನೂ ಹೋಗ್ಬೋದು ಪಾರ್ಟಿಕಲ್, ಈ ಕಡೆನೂ ಹೋಗ್ಬೋದು. ಅಗೈನ್ ಡಿಸ್ಪ್ಲೇಸ್ಮೆಂಟ್ ಆಂಟಿ ನೋಡ್ ಆಂಟಿ ನೋಡ್ ವಿಲ್ ಬಿ ಒಬ್ಟೈನ್ ಅಟ್ ಬೋತ್ ದ ಎಂಡ್ಸ್. ಹಾಗಾದ್ರೆ ಓಪನ್ ಎಂಡ್ ಅಟ್ ಆಂಟಿ ನೋಡ್. ಸೊ ಆಪ್ಷನ್ ಕರೆಕ್ಟ್ ಆಗತ್ತಾ? ಯಾವ ಕಡೆ ಅಂದ್ರೆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಆಪ್ಷನ್ ಕರೆಕ್ಟ್ ಅಲ್ಲ, ಸ್ಟೇಟ್ಮೆಂಟ್ ಕರೆಕ್ಟ್. ನಾಟ್ ಟ್ರೂ ಅಂತ ಕೇಳ್ತಿದ್ರೆ. ಸೊ ಈಗ ಆಪ್ಷನ್ ಬಿ ನೋಡಿ, ಪ್ರೆಷರ್ ಚೇಂಜ್ ವಿಲ್ ಬಿ ಮ್ಯಾಕ್ಸಿಮಮ್. ಅಂದ್ರೆ ಈ ಪಾರ್ಟಿಕಲ್ ಆಂಟಿ ನೋಡ್ ಕ್ರಿಯೇಟ್ ಆಗ್ತದೆ, ಅಲ್ಲಿ ಪ್ರೆಷರ್ ಏನಾಗಿರುತ್ತೆ, ನೋಡ್ ಕ್ರಿಯೇಟ್ ಆಗಿರುತ್ತೆ. ಪ್ರೆಷರ್ ಏನಾಗಿರುತ್ತೆ, ಝೀರೋ ಇರುತ್ತೆ. ಪ್ರೆಷರ್ ಝೀರೋ ಇದ್ರೆ ಅದನ್ನ ನೋಡ್ ಅಂತ ಕರಿತೀವಿ. ಬಟ್ ಇಲ್ಲಿ ಹೇಳ್ತಿದ್ರೆ ಮ್ಯಾಕ್ಸಿಮಮ್ ಪ್ರೆಷರ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಎ ರಾಂಗ್ ಸ್ಟೇಟ್ಮೆಂಟ್ ಅಂಡ್ ಹೆನ್ಸ್ ಕರೆಕ್ಟ್ ಆನ್ಸರ್. ಸೊ ದೇರ್ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸರ್ ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಿದೆ ಇವೆರಡರ ಬಗ್ಗೆ ಅಂತ ಅನ್ನೋರು ಮಾತ್ರ ಇದು ನೋಡಿ, ಇಲ್ಲಾಂದ್ರೆ ಒಂದು 10 ಸೆಕೆಂಡ್ಸ್ 15 ಸೆಕೆಂಡ್ಸ್ ಸ್ಕಿಪ್ ಮಾಡಿ. ಈ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಆಪ್ಷನ್ ಎ ಮತ್ತೆ ಆಪ್ಷನ್ ಡಿ ಯಾಕೆ ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್ಸ್ ಅಂತ. ಓಪನ್ ಪೈಪ್ ಅಲ್ಲಿ ಫ್ರೀಕ್ವೆನ್ಸೀಸ್ F1 is to F2 is to F3 ಎಕ್ಸೆಟ್ರಾ ನೋಡಿದ್ರೆ 1:2:3:4 ಎಕ್ಸೆಟ್ರಾ ಫಾರ್ಮ್ ಆಗಿರುತ್ತೆ. ಹೌದಾ? ಇದರಲ್ಲಿ ಆಡ್ ಹಾರ್ಮೋನಿಕ್ಸ್ ಇರುತ್ತೆ, ಈವನ್ ಹಾರ್ಮೋನಿಕ್ಸ್ ಇರುತ್ತೆ. ಸೊ ಈ ಸ್ಟೇಟ್ಮೆಂಟ್ ಹೇಳ್ತಿದ್ರೆ ಮೋಸ್ಟ್ಲಿ ಇವೆರಡರಲ್ಲೂ ಕನ್ಫ್ಯೂಸ್ ಆಗ್ತೀರಿ ನೀವು. ಆಲ್ ಹಾರ್ಮೋನಿಕ್ಸ್ ಆಫ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ ವಿಲ್ ಬಿ ಜನರೇಟೆಡ್. ಸೊ ಕರೆಕ್ಟ್. ಇಲ್ಲಿ ನೋಡಿ, ಆಡ್ ಓನ್ಲಿ ಅಂತಿಲ್ಲ, ಆಡ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಒನ್ F1 is to F2 is to F3 is equals to 1:2:3. ಸೊ ಆಡ್ ಹಾರ್ಮೋನಿಕ್ಸ್ ಅಂತ ಕರಿತೀವಿ. 1:3:5 ರೇಷಿಯೋ ಇರ್ತಕ್ಕಂಥ, ಪ್ರಪೋರ್ಷನ್ ಇರ್ತಕ್ಕಂಥ ಫ್ರೀಕ್ವೆನ್ಸೀಸ್ ನ ಆಡ್ ಹಾರ್ಮೋನಿಕ್ಸ್. ಇಲ್ಲಿ ಬರೀ ಓನ್ಲಿ ಆಡ್ ಹಾರ್ಮೋನಿಕ್ಸ್ ಅಂತ ಕೊಟ್ಟಿದ್ರೆ ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್ ಆಗ್ತಾ ಇತ್ತು. ಸೊ ಆಡ್ ಹಾರ್ಮೋನಿಕ್ಸ್ ಅಂತ ಹೇಳಿದ್ರೆ ಆಡ್ ಹಾರ್ಮೋನಿಕ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾರೆ, ಓನ್ಲಿ ಅಂತ ಹೇಳ್ತಿಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿರುತ್ತೆ. ಸೊ ವಿ ವಿಲ್ ಡಿಸ್ಕಸ್ ಅಬೌಟ್ ದಿಸ್ ಒನ್ ಲೇಟರ್. ಬನ್ನಿ ಸ್ಟ್ರೈಟ್ ಅವೇ ಇವತ್ತಿನ ಆಕ್ಚುಯಲ್ ಟಾಪಿಕ್ಗೆ ಹೋಗೋಣ. ದಟ್ ಈಸ್ ಹಾರ್ಮೋನಿಕ್ಸ್ ಆಫ್ ಕ್ಲೋಸ್ಡ್ ಪೈಪ್ ಅಥವಾ ಕ್ಲೋಸ್ಡ್ ಆರ್ಗಾನ್ ಪೈಪ್ ಅಂತಾನು ಹೇಳ್ಬೋದು. ಸೊ ಕ್ಲೋಸ್ಡ್ ಪೈಪ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದ್ ಕಡೆ ಕ್ಲೋಸ್ ಆಗಿ ಇನ್ನೊಂದ್ ಕಡೆ ಓಪನ್ ಆಗಿದ್ರೆ ಅಂತ ಪೈಪ್ ನ ನಾವೇನಂತ ಕರಿತೀವಿ, ಕ್ಲೋಸ್ಡ್ ಆರ್ಗಾನ್ ಪೈಪ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಎ ಕ್ಲೋಸ್ಡ್ ಆರ್ಗಾನ್ ಪೈಪ್. ಒಂದ್ ಕಡೆ ಕ್ಲೋಸ್ ಆಗಿದೆ, ಇನ್ನೊಂದ್ ಕಡೆ ಓಪನ್ ಆಗಿದೆ. ಈಗ ಇಲ್ಲಿ ಟ್ಯೂನಿಂಗ್ ಫೋಕ್ ನ ತಗೊಂಬಂದು ಇಲ್ಲಿ ಡಿಸ್ಟರ್ಬ್ ಮಾಡಿದ್ರೆ
ಇದ್ರ ಒಳಗಡೆ ಆಕ್ಚುಲಿ ನ್ಯಾಚುರಲ್ ಫ್ರೀಕ್ವೆನ್ಸಿ ಇರುತ್ತೆ. ಯಾವಾಗ ನಾವು ಕೊಡ್ತಕ್ಕಂಥ ಫ್ರೀಕ್ವೆನ್ಸಿ ಯಾವ್ದಾದ್ರು ಒಂದು ಫ್ರೀಕ್ವೆನ್ಸಿಗೆ ಮ್ಯಾಚ್ ಆದಾಗ ನಮಗೆ ಮ್ಯಾಕ್ಸಿಮಮ್ ಸೌಂಡ್ ಕೇಳುತ್ತೆ. ಸೊ ವಿ ಕಾಲ್ ದಟ್ ಆಸ್ ಎ ರೆಸೊನೆನ್ಸ್. ಎಲ್ಲಾ ಫ್ರೀಕ್ವೆನ್ಸಿಗೂ ರೆಸೊನೆನ್ಸ್ ಆಗತ್ತಪ್ಪ ಅಂದ್ರೆ ಇಲ್ಲ. ಅದಕ್ಕೆ ರಿಕ್ವೈರ್ಡ್ ಫ್ರೀಕ್ವೆನ್ಸಿ ಕೊಟ್ರೆ ಮಾತ್ರ. ನಾವೇನಾದ್ರು ಟ್ಯೂನಿಂಗ್ ಫೋಕ್ ತಗೊಂಡ್ಬಂದು ಡಿಸ್ಟರ್ಬ್ ಮಾಡಿದ್ರೆ, ಟ್ಯೂನಿಂಗ್ ಫೋಕ್ ಗೊತ್ತಲ್ಲ, ಸೊ ಲ್ಯಾಬ್ ಅಲ್ಲಿ ಹೇಳ್ತಿರ್ತಾರೆ ಫಿಸಿಕ್ಸ್ ಟೀಚರ್ ಯೂಸಲಿ, ಸೊ ಅದನ್ನ ರಫ್ ಸರ್ಫೇಸ್ ಮೇಲೆ ಹೊಡಿಬೇಡಿ ಅಂತ ನೀವು ತಗೊಂಡೋಗಿ ರಫ್ ಅಂತ ಹೊಡೆದು ಹೊಯ್ ಅಂತ ವೈಬ್ರೇಟ್ ಮಾಡಿಸ್ತಿರ್ತೀವಿ. ಸೊ ಡೋಂಟ್ ಡೂ ದಟ್. ಯಾಕೆಂದ್ರೆ ಅದ್ರ ಮೇಲೆ ಬರ್ದಿರ್ತಕ್ಕಂಥ ಫ್ರೀಕ್ವೆನ್ಸಿ, ಅದ್ರ ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಆಗುವಾಗ ಅದ್ರ ಮೇಲೆ ಫ್ರೀಕ್ವೆನ್ಸಿನ ಬರ್ದಿರ್ತಾರೆ. ಆ ಪ್ರಾಪರ್ಟೀಸ್ ನೋಡ್ಕೊಂಡು ಎಷ್ಟು ಸರಿ ಆಸಿಲೇಟ್ ಆಗ್ತಿದೆ ಅಂತ ಚೆಕ್ ಮಾಡ್ಕೊಂಡು ಅದು ಫ್ರೀಕ್ವೆನ್ಸಿ ಬರ್ದಿರ್ತಾರೆ. ನೀವು ರಪ್ ಅಂತ ಹೊಡೆದಾಗ ಅದು ಪ್ರಾಪರ್ಟೀಸ್ ಚೇಂಜ್ ಆಗಿ ಅದ್ರ ಮೇಲೆ ಬರ್ದಿರ್ತಕ್ಕಂಥ ಫ್ರೀಕ್ವೆನ್ಸಿ ಕೊಡಲ್ಲ, ಇನ್ಯಾವುದೋ ಕೊಡುತ್ತೆ. ನಿಮ್ಮ ಎಕ್ಸ್ಪೆರಿಮೆಂಟೇ ರಾಂಗ್ ಆಗಿಬಿಡುತ್ತೆ ಮತ್ತೆ. ಸೊ ಈ ಫ್ರೀಕ್ವೆನ್ಸಿ ಇದು ನ್ಯಾಚುರಲ್ ಫ್ರೀಕ್ವೆನ್ಸಿಗೆ ರೆಸೊನೇಟ್ ಆದಾಗ, ಮ್ಯಾಚ್ ಆದಾಗ ನಮಗೆ ಮ್ಯಾಕ್ಸಿಮಮ್ ಸೌಂಡ್ ಕೇಳುತ್ತೆ. ಎಲ್ಲಾ ಫ್ರೀಕ್ವೆನ್ಸಿಗೂ ರೆಸೊನೇಟ್ ಆಗತ್ತ? ನೋ. ಕೆಲವೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ಫ್ರೀಕ್ವೆನ್ಸಿಗೆ ಮಾತ್ರ ರೆಸೊನೇಟ್ ಆಗತ್ತೆ. ಸೊ ಇಲ್ಲಿ ಆಸಿಲೇಟ್ ಆಗ್ಬೇಕಾದ್ರೆ ಇಲ್ಲಿ ಏನ್ ಕ್ರಿಯೇಟ್ ಆಗತ್ತೆ? ಬೇಸಿಕ್ ಟೋನ್, ಬೇಸಿಕ್ ಫಂಡಮೆಂಟಲ್ ಹಾರ್ಮೋನಿಕ್ ಯಾವ್ದು ಕ್ರಿಯೇಟ್ ಆಗತ್ತಪ್ಪ ಅಂದ್ರೆ, ಸೊ ಫಸ್ಟ್ ಥಿಂಗ್ ಇಸ್ ಅಟ್ ಎನಿ ಕೇಸ್ ಇಲ್ಲಿ ಏನ್ ಫಾರ್ಮ್ ಆಗ್ಬೇಕು? ಇಲ್ಲಿ ನೋಡ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ಫಾರ್ಮ್ ಆಗ್ಲೇಬೇಕು. ಹೌದಾ? ನೋಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಫಾರ್ಮ್ ಆಗ್ಲೇಬೇಕು. ಬೇರೆ ಚಾಯ್ಸ್ ಇಲ್ಲ. ಯಾಕಂದ್ರೆ ಇಲ್ಲಿರೋ ಪಾರ್ಟಿಕಲ್ ಮೂವ್ ಆಗಕ್ಕೆ ಚಾಯ್ಸೇ ಇಲ್ಲ. ಸೊ ಹಾಗಾಗಿ ಆ ಪಾರ್ಟಿಕಲ್ ಇರೋ ಕಡೆ ನೋಡ್ ಫಾರ್ಮ್ ಆಗ್ಲೇಬೇಕು. ಇಲ್ಲಿ ಆಂಟಿ ನೋಡ್ ಫಾರ್ಮ್ ಆಗ್ಲೇಬೇಕು. ಸೊ ದೇರ್ ಶುಡ್ ಬಿ ಆಂಟಿ ನೋಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಫಾರ್ಮ್ ಆಗ್ಲೇಬೇಕು. ಸೊ ಇಲ್ಲಿ ಆಂಟಿ ನೋಡ್ ಬರಬೇಕು, ಇಲ್ಲಿ ನೋಡ್ ಬರಬೇಕು. ಯಾವ್ದ್ರದ್ದು? ಡಿಸ್ಪ್ಲೇಸ್ಮೆಂಟ್. ಸೊ ದ ಫಸ್ಟ್ ಪಾಸಿಬಿಲಿಟಿ ಈಸ್ ದಿಸ್ ಒನ್. ಸೊ ದಿಸ್ ಈಸ್ ದ ಫಂಡಮೆಂಟಲ್ ಹಾರ್ಮೋನಿಕ್ ಪಾಸಿಬಿಲಿಟಿ. ಇದೇನಪ್ಪ ಇದು ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ದ ಲೆಂತ್, ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಪೊಸಿಷನ್ ಇನ್ಸೈಡ್ ದ ಟ್ಯೂಬ್. ಗ್ರಾಫ್ ನ ಪ್ಲಾಟ್ ಮಾಡಿದ್ರೆ ಸೊ ಇಲ್ಲಿ ಆಂಟಿ ನೋಡ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ, ಇಲ್ಲಿ ನೋಡ್ ಆಫ್ ದ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ. ಇದೇ ಪೈಪ್ಗೆ ನೀವೇನಾದ್ರೂ ಪ್ರೆಷರ್ ವರ್ಸಸ್ ಇದೇ ಪೈಪ್ಗೆ ನೀವೇನಾದ್ರೂ ಪ್ರೆಷರ್ ವರ್ಸಸ್ ಪೊಸಿಷನ್ ಅಲಾಂಗ್ ದ ಪೈಪ್ ಏನಾದ್ರೂ ಪ್ಲಾಟ್ ಮಾಡಿದ್ರೆ ಆಂಟಿ ನೋಡ್ ಬರೋ ಕಡೆ ನೋಡ್ ಆಫ್ ದ ಪ್ರೆಷರ್ ಬರಬೇಕು. ಹೌದಾ? ನೋಡ್ ಆಫ್ ದ ಪ್ರೆಷರ್. ಸೊ ದೇರ್ ಶುಡ್ ಬಿ ನೋಡ್ ಆಫ್ ಪ್ರೆಷರ್. ಇಲ್ಲಿ ಆಂಟಿ ನೋಡ್ ಆಫ್ ಪ್ರೆಷರ್ ಬರಬೇಕು. ಸೊ ಇದನ್ನ ನಾವು ಫಂಡಮೆಂಟಲ್ ಹಾರ್ಮೋನಿಕ್. ಇಲ್ಲಿ ಗ್ರಾಫ್ ಪ್ಲಾಟ್ ಮಾಡಿದ್ನಲ್ಲ, ಇದು ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಪೊಸಿಷನ್. ಈ ಗ್ರಾಫ್ ಏನಪ್ಪಾ ಇದು ಅಂದ್ರೆ ದಿಸ್ ಇಸ್ ದ ಪ್ರೆಷರ್ ವರ್ಸಸ್ ಪೊಸಿಷನ್. ಯಾವ್ಯಾವ ಪೊಸಿಷನ್ ಅಲ್ಲಿ ಯಾವ್ಯಾವ ಪ್ರೆಷರ್ ಇದೆ ಅಂದ್ರೆ ಈ ತರ ಇರುತ್ತೆ. ಸೊ ದಿಸ್ ಇಸ್ ಮೋಸ್ಟ್ಲಿ ನೀವು ಇದನ್ನ ಕಾನ್ಸಂಟ್ರೇಟ್ ಮಾಡಿರಲ್ಲ, ನಿಮ್ ಬುಕ್ ಅಲ್ಲಿ ಯೂಶಲಿ ಇದೇ ಇದೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ. ಬಟ್ ಕ್ವಶನ್ ಅರೈಸ್ ಆಗಿದೆ. ಯಾಕಂದ್ರೆ ನಿಮಗೆ ಗೊತ್ತಿರಲೇಬೇಕು, ಡಿಸ್ಪ್ಲೇಸ್ಮೆಂಟ್ ಮಿನಿಮಮ್ ಇದ್ರೆ ಅಲ್ಲಿ ಪ್ರೆಷರ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಯು ಶುಡ್ ಬಿ ನೋಯಿಂಗ್ ದಟ್ ಒನ್. ಇಟ್ಸ್ ಎ ಪ್ಯೂರ್ಲಿ ಕಾನ್ಸೆಪ್ಚುಯಲ್. ಯು ಶುಡ್ ಬಿ ನೋಯಿಂಗ್. ಸೊ ಆಂಟಿ ನೋಡ್ ಫಾರ್ಮ್, ಡಿಸ್ಪ್ಲೇಸ್ಮೆಂಟ್ ಆಂಟಿ ನೋಡ್ ಇದ್ರೆ ಆ ಜಾಗದಲ್ಲಿ ನೋಡ್ ಆಫ್ ದ ಪ್ರೆಷರ್ ಫಾರ್ಮ್ ಆಗಿರ್ಲೇಬೇಕು. ಸೊ ಇದನ್ನ ನಾವು ಫಂಡಮೆಂಟಲ್ ಹಾರ್ಮೋನಿಕ್ ಅಂತ ಕರಿತೀವಿ. ಬೇಸಿಕ್, ಇದನ್ನೇ ಬೇಸಿಕ್. ದಿಸ್ ಇಸ್ ಅ ಬೇಸಿಕ್ ಹಾರ್ಮೋನಿಕ್ ಪಾಸಿಬಲ್. ವಿ ಕಾಲ್ ದಿಸ್ ಆಸ್ ಎ ಫಂಡಮೆಂಟಲ್. ಇಲ್ಲಿ ಏನ್ ಫಾರ್ಮ್ ಆಗಬೇಕು? ಆಂಟಿ ನೋಡ್ ಫಾರ್ಮ್ ಆಗಬೇಕು, ಇಲ್ಲಿ ನೋಡ್ ಫಾರ್ಮ್ ಆಗಲೇಬೇಕು. ಫಂಡಮೆಂಟಲ್ ಹಾರ್ಮೋನಿಕ್. ಸೊ ವಾಟ್ ಇಸ್ ದ ಲೆಂತ್ ಆಫ್ ದ ಪೈಪ್ ವಿಲ್ ಬಿ ಈಕ್ವಲ್ಸ್ ಟು ಒಂದು ಆಂಟಿ ನೋಡ್, ಪಕ್ಕದಲ್ಲಿರ್ತಕ್ಕಂಥ ಆಂಟಿ ನೋಡು ಮತ್ತೆ ನೋಡ್ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿರತ್ತಪ್ಪ ಅಂದ್ರೆ λ/4 ಇರುತ್ತೆ. ಹೌದಾ? ಒಂದು ನೋಡು ಇನ್ನೊಂದು ನೋಡ್ ನ ತಗೊಂಡ್ರೆ λ/2 ಇರ್ತಿತ್ತು. ಬಟ್ ಒಂದು ಆಂಟಿ ನೋಡು ಅದ್ರ ಪಕ್ಕದಲ್ಲಿರ್ತಕ್ಕಂಥ ನೋಡ್ ನ ತಗೊಂಡ್ರೆ ಡಿಸ್ಟೆನ್ಸ್ ಎಷ್ಟಿರುತ್ತೆ? λ/4 ಇರುತ್ತೆ. ಹೌದಾ? ಸೊ ದಿಸ್ ಈಸ್ ದ ಲೆಂತ್ ಆಫ್ ದ ಪೈಪ್. ಇನ್ ದ ಫಂಡಮೆಂಟಲ್ ಮೋಡ್ ಆರ್ ಫಂಡಮೆಂಟಲ್ ಹಾರ್ಮೋನಿಕ್, fundamental mode, length of the pipe is equals to λ/4. This implies lambda is equals to 4L. We have V is equals to F lambda or nu lambda. From this, F is equals to V by lambda. That is equals to V by 4L. I will write here F fundamental harmonic is equals to V by 4 times that of the length of the pipe. This is the fundamental harmonic, fundamental frequency, fundamental frequency. ಯಾವುದ್ರಲ್ಲಿ?
frequency in case of the closed organ pipe. ಇದು ಅರ್ಥ ಆಯ್ತಾ ಇದು ಹೇಗೆ ಬಂತು ಅಂತ? ಸೊ ಈಗ ನೆಕ್ಸ್ಟ್ ಪಾಸಿಬಿಲಿಟಿ ಏನಿದೆ ಅಂತ ನೋಡೋಣ. ಸೊ ಐ ವಿಲ್ erase this one. ನೆಕ್ಸ್ಟ್ ಪಾಸಿಬಿಲಿಟಿ ಏನಿದೆ ಅಂತ ನೋಡೋಣ. ನೋಡ್ ಆಫ್ ಡಿಸ್ಪ್ಲೇಸ್ಮೆಂಟ್, ಚಿಕ್ಕದಾಗಿ ಬರೀತೀನಿ, ನೋಡ್ ಆಫ್ ಡಿಸ್ಪ್ಲೇಸ್ಮೆಂಟ್. ಸೊ ಲೆಟ್ ಮೀ ರೈಟ್ ದಿಸ್ ಅಸೈಡ್, ಪಕ್ಕದಲ್ಲಿ ಬರ್ಕೊಂತೀನಿ. ಸೊ ನೆಕ್ಸ್ಟ್ ಪಾಸಿಬಿಲಿಟಿ ಏನಿದೆಯಪ್ಪ ಅಂದ್ರೆ, ಸೊ ಈಗ ಅದೇ ಪೈಪ್ ನ ತಗೊಳ್ಳೋಣ, ಅದೇ ಪೈಪ್ ನ ತಗೊಂತೀನಿ. ಸೊ ಐ ವಿಲ್ ಟೇಕ್ ದ ಸೇಮ್ ಪೈಪ್. ಇನ್ಯಾವುದೋ ಫ್ರೀಕ್ವೆನ್ಸಿ ತಗೊಂಡ್ ಬಂದು ಚೆಕ್ ಮಾಡ್ತಾ ಇರ್ತೀನಿ, ಯಾವ್ದಕ್ಕೆ ರೆಸೊನೇಟ್ ಆಗದೆ. ಸೊ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಮತ್ತೆ ಜಾಸ್ತಿ ಕೇಳುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಸಿಬಿಲಿಟಿ ಏನಿದೆಯಪ್ಪ ಅಂದ್ರೆ, ಇಲ್ಲಿ ನೋಡ್ ಫಾರ್ಮ್ ಆಗ್ಬೇಕು, ಯಾವ್ದು ಬರುತ್ತೆ? ಆಬ್ವಿಯಸ್ಲಿ ಸರ್ ಫಸ್ಟ್ ಆದ್ಮೇಲೆ ಸೆಕೆಂಡ್ ತಾನೇ ಬರೋದು ಅಂತ ಅನ್ಕೋಬೇಡಿ. ಸೊ ಇಲ್ಲ, ಸೊ ಇದ್ರಿಗಿಂತ ಡಬಲ್ ಬಂದ್ರೆ ಫ್ರೀಕ್ವೆನ್ಸಿ ಅಂದ್ರೆ ನೆಕ್ಸ್ಟ್ ಪಾಸಿಬಿಲಿಟಿ ಇಲ್ಲಿ ಏನ್ ಬಂದಿದೆ, V/4L. 2 ಟೈಮ್ಸ್ ಆಫ್ V/4L ಬಂದ್ರೆ ಸೆಕೆಂಡ್ ಹಾರ್ಮೋನಿಕ್ ಅಂತ ಕರೀಬಹುದಾಗಿತ್ತು. ಬಟ್ ಇಲ್ಲಿ ಆ ತರ ಬರಲ್ಲ. ಲೆಟ್ ಅಸ್ ಸಿ ಏನಾಗತ್ತೆ ಅಂತ. ನೆಕ್ಸ್ಟ್ ಪಾಸಿಬಿಲಿಟಿ ಇಸ್, ಐ ವಿಲ್ ರೈಟ್ ದ ನೆಕ್ಸ್ಟ್ ಪಾಸಿಬಿಲಿಟಿ, ಸೇಮ್ ಲೆಂತ್ ಆಫ್ ದ ಇರ್ತಕ್ಕಂಥ ಪೈಪ್ ನ, ಇಲ್ಲ ಅದೇ ಪೈಪ್ ನ ತಗೊಳ್ಳೋಣ. ಇದೆಷ್ಟಿದೆಯೋ ಇದನ್ನು ಅಷ್ಟೇ ತಗೊಳ್ಳೋಣ. ಸೊ ಈಗ ಇನ್ನೊಂದು ಯಾವುದೋ ಒಂದು ಟ್ಯೂನಿಂಗ್ ಫೋರ್ಸ್ ನ ರಪ್ ಅಂತ ಹೊಡೆದು ಇಲ್ಲಿ ಇಡೋಣ. ಸೊ ಮ್ಯಾಚ್ ಆಗಲ್ಲ. ಅದೇ ತರ ಇನ್ನೊಂದು ಫ್ರೀಕ್ವೆನ್ಸಿ ಚೆಕ್ ಮಾಡೋಣ. ಸೊ ಯಾವುದೋ ಒಂದು ಆ ತರ ಟ್ರಯಲ್ ಅಂಡ್ ಎರರ್ ಮಾಡ್ತದೆ. ಇನ್ನೊಂದು ಫ್ರೀಕ್ವೆನ್ಸಿಗೆ ಇದು ರೆಸೊನೇಟ್ ಆಗುತ್ತೆ. ಈಗ ರೆಸೊನೇಟ್ ಆಗಿರ್ತಕ್ಕಂಥ ಟೈಮಲ್ಲಿ ಇದು ಆದ್ಮೇಲೆ ನೆಕ್ಸ್ಟ್ ಯಾವ್ದು ಪಾಸಿಬಲ್ ಬರುತ್ತೆ ಅಂದ್ರೆ, ಆಬ್ವಿಯಸ್ಲಿ ಇಲ್ಲಿ ನೋಡ್ ಫಾರ್ಮ್ ಆಗಬೇಕು, ಇಲ್ಲಿ ಆಂಟಿ ನೋಡ್ ಫಾರ್ಮ್ ಆಗಬೇಕು. ದೇರ್ಫೋರ್ ದ ಪಾಸಿಬಿಲಿಟಿ ಇಸ್ ದಿಸ್ ಒನ್. ಸೊ ದಿಸ್ ಈಸ್ ದ ನೆಕ್ಸ್ಟ್ ಪಾಸಿಬಲ್ ಹಾರ್ಮೋನಿಕ್. ಇದನ್ನೇ ನೆಕ್ಸ್ಟ್ ಪಾಸಿಬಲ್ ಹಾರ್ಮೋನಿಕ್. ಇಲ್ಲಿ what is the length between these two? This is λ/4. ಇದು ಎಷ್ಟಾಗಿರುತ್ತೆ? λ/2 ಆಗಿರುತ್ತೆ. λ/4 divided by plus λ/2 ಏನಾಗಿರುತ್ತೆ? 3λ/4, half λ plus quarter ಏನಾಗತ್ತಪ್ಪ? 3λ/4 ಆಗಿರುತ್ತೆ. ಹೌದಾ? ಸೊ ಈ ಟೋಟಲ್ ಲೆಂತ್ ಆಫ್ ದ ಪೈಪ್ ವಿಲ್ ಬಿ ಈಕ್ವಲ್ಸ್ ಟು 3λ/4. ಸೊ ದಟ್ ಈಸ್ ಈಕ್ವಲ್ಸ್ ಟು length of the pipe. Next, the length of the pipe is equal to this much. Therefore, the second lambda, the second possible wavelength is 4L divided by 3. 4L divided by 3 ಆಗಿರುತ್ತೆ. So again, V is equals to F lambda. That is equals to V is equals to F lambda. That is equals to, this implies F next is equals to V by lambda 2. So I don't know, ಇಲ್ಲಿ ಎಷ್ಟು ಬರುತ್ತೆ ಹೇಳ್ತೀನಿ ಆಮೇಲೆ. ಸೊ F is equals to V by what is lambda 2? So lambda 2 is 4L divided by 3. ಆ 3 ನ್ಯೂಮರೇಟರ್ ಹೋಗುತ್ತೆ. ನೋಡಿ, ಇದು ಫಂಡಮೆಂಟಲ್ ಹಾರ್ಮೋನಿಕ್ ಆದ್ರೆ ಇದು 3 ಟೈಮ್ಸ್ ದಟ್ ಆಫ್ ದ ಫಂಡಮೆಂಟಲ್ ಹಾರ್ಮೋನಿಕ್ ಇದೆ. ಸೊ ಇದನ್ನ F3 ಅಂತ ಕರಿತೀನಿ. ಈಗ ಗೊತ್ತಾಯ್ತಾ? ಸೊ ಹಾಗಾದ್ರೆ ಇದನ್ನ λ2 ಅಂತ ಬರೆಯಂಗಿಲ್ಲ, λ3 ಅಂತ ಬರಿಬೇಕು. ಯಾಕೆ ಅಂತ ಹೀಗೆ ಗೊತ್ತಾಯ್ತಾ? ನಾನು ರೆಫ್ಯೂಸ್ ಮಾಡಿದೆ ಎಷ್ಟನೇ ಹಾರ್ಮೋನಿಕ್ ಅಂತ ಹೇಳೋದಕ್ಕೆ. ಸೊ ನಾ ಹೇಳಿಲ್ಲ, ಯಾಕಂದ್ರೆ ನಂಗೆ ಸೆಕೆಂಡ್ ಬರ್ತಿಲ್ಲ, ಥರ್ಡ್ ಹಾರ್ಮೋನಿಕ್ ಬರ್ತಿದೆ. ಸೊ ಇದ್ರ 3 ಪಟ್ಟು ನೆಕ್ಸ್ಟ್ ಪಾಸಿಬಿಲಿಟಿ ಬರ್ತಿದೆ. ಸೊ ಇದನ್ನೇ ನಾವೇನಂತ ಕರಿತೀವಿ? ಥರ್ಡ್ ಹಾರ್ಮೋನಿಕ್ ಅಂತ ಕರಿತೀವಿ. ಸೊ ಫಸ್ಟ್ ಫಂಡಮೆಂಟಲ್ ಹಾರ್ಮೋನಿಕ್ ಆಯ್ತು. ಸೊ ದಿಸ್ ಈಸ್ ಕಾಲ್ಡ್ ಥರ್ಡ್ ಹಾರ್ಮೋನಿಕ್. ಸೊ ಇಸ್ ಅ ಪಾಸಿಬಿಲಿಟಿ. ಸೊ ಇದೇನಿದು? ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಪೊಸಿಷನ್ ಅಲಾಂಗ್ ದ ಪೈಪ್. ಇದನ್ನೇ ನಾವೇನಾದ್ರೂ ಪ್ರೆಷರ್ ವರ್ಸಸ್ ಪೊಸಿಷನ್ ನ ಪ್ಲಾಟ್ ಮಾಡಿದೆ, ಸೇಮ್ ಪೈಪ್ ಒಳಗಡೆ ಒಂದು ಗ್ರಾಫ್ ನ ಪ್ಲಾಟ್ ಮಾಡಿದೆ. ಯಾವ್ದ್ರ ಮಧ್ಯೆ ಯಾವುದು? ಪ್ರೆಷರ್, ಚೇಂಜ್ ಇನ್ ದ ಪ್ರೆಷರ್ ವರ್ಸಸ್ ಪೊಸಿಷನ್ ನ ಪ್ಲಾಟ್ ಮಾಡಿದ್ರೆ ಈ ಕಡೆ ನಿಮ್ಗೆ ಏನ್ ಸಿಗ್ಬೇಕು? ನೋಡ್ ಸಿಗ್ಬೇಕು, ಈ ಕಡೆ ಆಂಟಿ ನೋಡ್ ಸಿಗ್ಬೇಕು. ದಿಸ್ ಇಸ್ ಅ ಪಾಸಿಬಿಲಿಟಿ. ಸೊ ದಿಸ್ ಇಸ್ ಅ ಪ್ರೆಷರ್ ವರ್ಸಸ್ ಪೊಸಿಷನ್. ದಿಸ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಪೊಸಿಷನ್. ನೋಟ್ ಮಾಡ್ಕೊಂಡ್ರ? ಇದ್ರ ಮೇಲೆ ನೀಟ್ ಕ್ವಶನ್ ಅರೈಸ್ ಆಗುತ್ತೆ. ಮೋಸ್ಟ್ಲಿ ನೀವು ಇದನ್ನ ಗಮನಿಸಿರಲ್ಲ. ಓನ್ಲಿ ದಿಸ್ ಒನ್ ಯು ಹ್ಯಾವ್ ನೋಟಿಸ್. ಇದು displacement versus position, this is the pressure versus position. Note ಮಾಡ್ಕೊಳ್ಳಿ. So we got the F1 is to F3 is equals to 1:3. ಇನ್ನು ಮುಂದಕ್ಕೆ ಬರುತ್ತೆ. ಇದು ಆದ್ಮೇಲೆ ನೆಕ್ಸ್ಟ್ ಹಾರ್ಮೋನಿಕ್ ಯಾವ್ದಿದೆ ನೋಡೋಣ. ಇದನ್ನ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ? So we'll go to the next possibility. ಈ ಕಡೆ ಇರೋದು erase ಮಾಡ್ತೀವಿ. This is a fundamental harmonic or first harmonic. So we'll see the next possibility. ಸೇಮ್ ಪೈಪ್ ನ ತಗೊಂಡು ನೆಕ್ಸ್ಟ್ ಪಾಸಿಬಿಲಿಟಿ ಯಾವ್ದಿದೆ, ಅದರಲ್ಲಿ ಸ್ಟೇಷನರಿ ವೇವ್ಸ್ ಯಾವ ತರ ಕ್ರಿಯೇಟ್ ಆಗುತ್ತೆ ನೋಡೋಣ. ಸೇಮ್ ಲೆಂತ್ ಇರ್ತಕ್ಕಂಥ ಒಂದು ಪೈಪ್ ನ ತಗೊಂಡೆ. ಸೊ ದಿಸ್ ಈಸ್ ದ ಕ್ಲೋಸ್ಡ್ ಎಂಡ್, ದಿಸ್ ಇಸ್ ದ ಓಪನ್ ಎಂಡ್. ಸ್ವಲ್ಪ ಓಕೆ.
ಸೊ ಇಲ್ಲಿ ಆಂಟಿ ನೋಡ್ ಫಾರ್ಮ್ ಆಗಬೇಕು, ಇಲ್ಲಿ ನೋಡ್ ಫಾರ್ಮ್ ಆಗಲೇಬೇಕು. ಸೊ ವಾಟ್ ಇಸ್ ದ ನೆಕ್ಸ್ಟ್ ಪಾಸಿಬಿಲಿಟಿ? ನೆಕ್ಸ್ಟ್ ಪಾಸಿಬಿಲಿಟಿ ಯಾವ್ದಿದೆಯಪ್ಪ ಅಂದ್ರೆ, ಸೊ ಐ ವಿಲ್ ರೈಟ್ ದ ಡಯಾಗ್ರಾಮ್. So this is the next possibility. First one ಯಾವ್ದಿತ್ತು? ಫಸ್ಟ್ ಫಂಡಮೆಂಟಲ್ ಹಾರ್ಮೋನಿಕ್. ಸೊ ಫಸ್ಟ್ ಹಾರ್ಮೋನಿಕ್ ಆಗಿತ್ತು, ಫಸ್ಟ್ ಹಾರ್ಮೋನಿಕ್. ನೆಕ್ಸ್ಟ್ ಬಂದಿರತಕ್ಕಂಥದ್ದು ಥರ್ಡ್ ಹಾರ್ಮೋನಿಕ್, ದಟ್ ಈಸ್ ಆಲ್ಸೋ ಕಾಲ್ಡ್, ಐ ಥಿಂಕ್ ಐ ಹ್ಯಾವ್ ಎರೇಸ್ಡ್, ಥರ್ಡ್ ಹಾರ್ಮೋನಿಕ್. ಥರ್ಡ್ ಹಾರ್ಮೋನಿಕ್ ಆಗ್ಲೇ ಹೊರಸ್ಬಿಟ್ಟೆ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಫಸ್ಟ್ ಓವರ್ ಟೋನ್. ಸೊ ಇದು ಟೋನ್ ಆಗಿದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಫಸ್ಟ್ ಓವರ್ ಟೋನ್. ಸೊ ಇದು ಸೆಕೆಂಡ್ ಓವರ್ ಟೋನ್ ಆಗಿರುತ್ತೆ. ಸೆಕೆಂಡ್ ಓವರ್ ಟೋನ್ ಎಷ್ಟನೇ ಹಾರ್ಮೋನಿಕ್ ನಾನು ಇನ್ನೂ ಹೇಳಿಲ್ಲ. ಸೊ ನನ್ಗೆ ಏನಾದ್ರು ಇದ್ರಗಿಂತ 3 ಟೈಮ್ಸ್ ಬಂದಿದ್ರೆ ಥರ್ಡ್ ಹಾರ್ಮೋನಿಕ್ ಅಂತ ಕರೀತಾರೆ. ಬಟ್ ಥರ್ಡ್ ಒನ್ ಆಲ್ರೆಡಿ ಬಂದ್ಬಿಟ್ಟಿದೆ. ನೆಕ್ಸ್ಟ್ ಏನ್ ಬರುತ್ತೆ ಚೆಕ್ ಮಾಡೋಣ. ಸೊ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿರುತ್ತೆ? λ/2 ಇದೇನಾಗಿರುತ್ತೆ? λ/4 ಆಗಿರುತ್ತೆ. ದಿಸ್ ಇಸ್ λ/4 and this one is lambda ಆಗಿರುತ್ತೆ. ಸೊ ಏನ್ ಬರುತ್ತೆ ನಿಮಗೆ? ಟೋಟಲ್ ಲೆಂತ್ ಆಫ್ ದ ಪೈಪ್ ವಿಲ್ ಬಿ ಈಕ್ವಲ್ಸ್ ಟು 5 λ/4. that is equals to length is equals to 5 λ/4. this implies lambda is equals to 4L divided by 5. this is the wavelength possible in the next harmonic. So we have V is equals to F lambda. From this F is equals to V by lambda, that is equals to, so V divided by lambda ಜಾಗದಲ್ಲಿ 4L into divided by 5 ಅದು ನ್ಯೂಮರೇಟರ್ ಗೆ ಹೋಗುತ್ತೆ. So this is the next harmonic. ನೋಡಿ ಇದಕ್ಕಿಂತ ಎಷ್ಟು ಪಟ್ಟು ಜಾಸ್ತಿ ಇದೆ? 5 ಟೈಮ್ಸ್ ಜಾಸ್ತಿ ಇದೆ. ಸೊ ಹಾಗಾದ್ರೆ ಇದನ್ನ F5 is equals to 5 times that of the F1 ಅಂತ ಬರೀಬಹುದು. So in general we can write F1 is to F2 is to F3 is to etc. is equals to 1 is to 3 is to 5 is to etc. So ಇಲ್ಲಿ ನೋಟಿಸ್ ಮಾಡಬೇಕಾಗಿರೋದು ಏನಂದ್ರೆ ಓನ್ಲಿ ಆಡ್ ಮಲ್ಟಿಪಲ್ಸ್ ಇದಕ್ಕೆ ಆಡ್ ಮಲ್ಟಿಪಲ್ಸ್ ಮಾತ್ರ ಬರ್ತಿದೆ. ಅದಕ್ಕೆ ಇದನ್ನ ಏನಂತ ಕರಿತೀವಿ? ಆಡ್ ಹಾರ್ಮೋನಿಕ್ಸ್. ದ ಹಾರ್ಮೋನಿಕ್ಸ್ ಆಫ್ closed pipe are also called odd harmonics. ಸೊ ಇದನ್ನ ನಾವು ಯಾಕೆ ಆಡ್ ಹಾರ್ಮೋನಿಕ್ಸ್ ಅಂತ ಕರಿತೀವಿ ಅಂದ್ರೆ, ಸೊ ಹೈಯರ್ ಪಾಸಿಬಲ್ ಇರ್ತಕ್ಕಂಥ ಹಾರ್ಮೋನಿಕ್ಸ್ ಓನ್ಲಿ ಆಡ್ ಮಲ್ಟಿಪಲ್ಸ್ ಆಫ್ ದ ಫಂಡಮೆಂಟಲ್ ಹಾರ್ಮೋನಿಕ್ ಬರ್ತಿದೆ. ಸೊ ದಿಸ್ ಇಸ್ ಕಾಲ್ಡ್ ಸೆಕೆಂಡ್ ಓವರ್ಟೋನ್ ಆರ್ ಫಿಫ್ತ್ ಹಾರ್ಮೋನಿಕ್. ಸೊ ಇದನ್ನ ನಾವು ಇಲ್ಲಿ ಏನ್ ಪ್ಲಾಟ್ ಮಾಡಿರೋದು? ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಪೊಸಿಷನ್. ಸಪೋಸ್ ಇಫ್ ವಿ ಡ್ರಾ ದ ಪ್ರೆಷರ್, ಈ ಪಾರ್ಟ್ ನ ಎರೇಸ್ ಮಾಡಕ್ ಹೊರಟಿದ್ದೀನಿ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಇದನ್ನೇ ನಾವೇನಾದ್ರೂ ಪ್ರೆಷರ್ ವರ್ಸಸ್ ಪೊಸಿಷನ್ ನ ಪ್ಲಾಟ್ ಮಾಡಿದ್ರೆ ಇಲ್ಲಿ ನೋಡ್ ಕ್ರಿಯೇಟ್ ಆಗ್ತಿತ್ತು, ಇಲ್ಲಿ ಆಂಟಿ ನೋಡ್ ಕ್ರಿಯೇಟ್ ಆಗ್ತಿತ್ತು, ಇಲ್ಲಿ ನೋಡ್ ಕ್ರಿಯೇಟ್ ಆಗ್ತಿತ್ತು. ಸೊ ದಿಸ್ ಇಸ್ ದ ಸಿಚುವೇಶನ್. So this is a pressure versus position along the pipe. Displacement anti ನೋಡಿದ್ರೆ pressure ನೋಡ್ ಇರುತ್ತೆ, displacement ನೋಡಿದ್ರೆ pressure anti ನೋಡ್ ಇರುತ್ತೆ. So ನೋಟ್ ಮಾಡ್ಕೊಳ್ಳಿ ಇದನ್ನ. in general erase ಮಾಡ್ಲಾ ಇದು? in general nth overtone nth overtone is equals to 2n plus 1th harmonic. So in an closed organ pipe, ಯಾವುದರಲ್ಲಿ? in an closed organ pipe the nth overtone is equals to 2n plus 1th harmonic. ಬೇಕಾದ್ರೆ ಚೆಕ್ ಮಾಡಿ. ಸೊ 0 ಇರಲ್ಲ, ಫಸ್ಟ್ ಓವರ್ಟೋನ್. 0th overtone ಅಂದ್ರೆ it is nothing but fundamental tone. So first overtone is equals to ಎಷ್ಟನೇ ಹಾರ್ಮೋನಿಕ್ ಆಗಿತ್ತು? ಸೊ ಇಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಥರ್ಡ್ ಹಾರ್ಮೋನಿಕ್ ಆಗಿತ್ತು. ಥರ್ಡ್ ಹಾರ್ಮೋನಿಕ್
Nick. Similarly, the second overtone is equals to fifth harmonic, and the third overtone is equals to harmonic. seventh harmonic. Zeroth overtone, it's simply fundamental harmonic. Fundamental harmonic is equals to first harmonic. Fundamental tone is also called first harmonic. Adadmele overtone. Dose admele overdose baruttalla atara. So note ಮಾಡ್ಕೊಳ್ಳಿ. If we are going to the next topic, that is open organ pipe. ಆಯ್ತಾ? erase ಮಾಡ್ಲಾ? Open organ pipe. ಏನು ಓಪನ್ ಆರ್ಗನ್ ಪೈಪ್ ಅಂದ್ರೆ ಒಂದು ಪೈಪ್ಗೆ ಎರಡೂ ಕಡೆ ಓಪನ್ ಇದ್ರೆ ಅದನ್ನೇ ನಾವೇನಂತ ಕರಿತೀವಿ? ಓಪನ್ ಆರ್ಗನ್ ಪೈಪ್. ಓಪನ್ organ pipe. Harmonics of open organ pipe. So open organ pipe ಅಂದ್ರೆ ಎರಡು ಕಡೆ ಪೈಪ್ ಓಪನ್ ಇದ್ರೆ ಸೊ ಇದನ್ನೇ ನಾವೇನಂತ ಕರಿತೀವಿ? ಓಪನ್ ಆರ್ಗನ್ ಪೈಪ್ ಅಂತ ಕರಿತೀವಿ. ಸೊ ಲೆಟ್ ಮೀ ಕನ್ಸಿಡರ್ ಅನ್ ಓಪನ್ ಪೈಪ್. ಈಗ ಎರಡೂ ಕಡೆ ಓಪನ್ ಇರೋದ್ರಿಂದ ಈ ಕಡೆ ಇರೋ ಪಾರ್ಟಿಕಲ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಈ ಕಡೆ ಇರೋ ಪಾರ್ಟಿಕಲ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಏನ್ ಫಾರ್ಮ್ ಆಗಬೇಕು? ಎಂಡ್ ಅಲ್ಲಿ ಆಂಟಿ ನೋಡೆ ಫಾರ್ಮ್ ಆಗಬೇಕು. ದ ಫಸ್ಟ್ ಪಾಸಿಬಿಲಿಟಿ ಇಸ್ ದಿಸ್ ಒನ್. So this is anti-node of displacement. I repeat, this is the anti-node of displacement. ಡಿಸ್ಪ್ಲೇಸ್ಮೆಂಟ್ ಆಂಟಿ ನೋಡ್ ಆಗಿರುತ್ತೆ, ಬಟ್ ಪ್ರೆಷರ್ ನೋಡ್ ಆಗಿರುತ್ತೆ. ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಅಗೇನ್ ದಿಸ್ ಈಸ್ ನೋಡ್ ಆಫ್ ಡಿಸ್ಪ್ಲೇಸ್ಮೆಂಟ್. ಸೊ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿರುತ್ತೆ? λ/4. ಇಲ್ಲಿಂದ ಇಲ್ಲಿಗೆ λ/4 ಟೋಟಲ್. The distance between two consecutive anti-nodes is λ/2. Length of the pipe is equals to λ/2. So λ/2 is equals to length of the pipe. λ/2. This implies lambda is equals to 2L. Again, V is equals to F lambda. This implies F is equals to V by lambda. F is equals to V place V nearly lambda place 2L bariyana. So we call this as a fundamental harmonic in a open organ pipe. ಇದನ್ನೇ ನಾವು ಏನಂತ ಕರಿತೀವಿ? fundamental frequency in an open organ pipe. ಆಯ್ತಾ? ಫಂಡಮೆಂಟಲ್ ಫ್ರೀಕ್ವೆನ್ಸಿ ಆರ್ ಫಂಡಮೆಂಟಲ್ ಹಾರ್ಮೋನಿಕ್ ಅಂತಾನು ಕರಿಬಹುದು. ಸೊ ಬೇಕಾದ್ರೆ ರಿಪ್ಲೇಸ್ ಮಾಡ್ಕೊಳ್ಳಿ, ಇನ್ನೊಂದು ವರ್ಡ್ ಬರ್ಕೊಳ್ಳಿ, ಫಂಡಮೆಂಟಲ್. ಸೊ ಇಲ್ಲಿ ಹೆಡ್ಡಿಂಗ್ ಬರೀತೀನಿ. ಸೊ ದಿಸ್ ಈಸ್ ಅ ಫಂಡಮೆಂಟಲ್ ಹಾರ್ಮೋನಿಕ್. So note ಮಾಡ್ಕೊಳ್ಳಿ, F1 is equal to V by 2L. This is anti-node of displacement. ಈಗ ಇದೇ ಹಾರ್ಮೋನಿಕ್ಗೆ ನಾನು ಪ್ರೆಷರ್ ವರ್ಸಸ್ ಪೊಸಿಷನ್ ನ ಪ್ಲಾಟ್ ಮಾಡಿದ್ರೆ, ಸೊ ಇಲ್ಲೇನ್ ಫಾರ್ಮ್ ಆಗಬೇಕು? ನೋಡ್ ಫಾರ್ಮ್ ಆಗಬೇಕು, ಇಲ್ಲೂ ನೋಡ್ ಫಾರ್ಮ್ ಆಗಲೇಬೇಕು. ಹೌದಾ? ದ ಪಾಸಿಬಿಲಿಟಿ ಇಸ್ ದಿಸ್ ಒನ್. ಇದು ಯಾವುದಕ್ಕೆ? ಪ್ರೆಷರ್ ವರ್ಸಸ್ ಡಿಸ್ಪ್ಲೇಸ್ಮೆಂಟ್. ಪೊಸಿಷನ್, ಡಿಸ್ಪ್ಲೇಸ್ಮೆಂಟ್. ಯಾವ ಪೊಸಿಷನ್ ಎಷ್ಟೆಷ್ಟು ಪ್ರೆಷರ್ ಇದೆ ಅಂತ ಗ್ರಾಫ್ ಪ್ಲಾಟ್ ಮಾಡಿದ್ರೆ ಯು ವಿಲ್ ಗೆಟ್ ದಿಸ್ ಕರ್ವ್. ಆಯ್ತಾ? ಸೊ ನೆಕ್ಸ್ಟ್ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಹಾರ್ಮೋನಿಕ್. ಎಷ್ಟನೇದು ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಅಂದ್ರೆ ಇದಕ್ಕಿಂತ 2 ಟೈಮ್ಸ್ ಬಂದ್ರೆ ಸೆಕೆಂಡ್ ಹಾರ್ಮೋನಿಕ್, ಇದಕ್ಕಿಂತ 3 ಟೈಮ್ಸ್ ಬಂದ್ರೆ ಥರ್ಡ್ ಹಾರ್ಮೋನಿಕ್. ಅಥವಾ ಇದನ್ನ ನೆಕ್ಸ್ಟ್ ಬರೋದನ್ನ ಫಸ್ಟ್ ಓವರ್ ಟೋನ್ ಅಂತ ಕರಿಬಹುದಾ? ಓವರ್ ಟೋನ್. ಇದು ಬೇಸಿಕ್ ಟೋನು, ಇದಾದ್ಮೇಲೆ ಬರ್ತಕ್ಕಂಥದ್ದು ಓವರ್ ಟೋನ್. ಫಸ್ಟ್ ಓವರ್ ಟೋನ್. ಎಷ್ಟನೇ ಹಾರ್ಮೋನಿಕ್ ಅಂತ ಗೊತ್ತಿಲ್ಲ. ಡ್ಯಾಶ್ ಹಾರ್ಮೋನಿಕ್. ಡ್ಯಾಶ್ ಅನ್ನೋದು ಒಂದು ಹೆಸರಲ್ಲ, ಹಾರ್ಮೋನಿಕ್. ಡ್ಯಾಶ್ ಇನ್ನು ಫಿಲ್ ಮಾಡಿಲ್ಲ. ಲೆಟ್ ಅಸ್ ಸಿ ಏನ್ ಪಾಸಿಬಿಲಿಟಿ ಇದೆ ಅಂತ ನೋಡೋಣ. ಅದೇ ಪೈಪ್ ನ ಕನ್ಸಿಡರ್ ಮಾಡ್ತೀನಿ. ಈ ಕಡೆ ಆಂಟಿ ನೋಡ್ ಬರಬೇಕು, ಈ ಕಡೆ ಆಂಟಿ ನೋಡ್ ಬರಬೇಕು. ಪಾಸಿಬಿಲಿಟಿ ಏನಿದೆ ಅಂದ್ರೆ ದಿಸ್ ಒನ್. So this is an anti node
and this is an anti-node. Lambda by 4, lambda by 4, lambda by 2. So total ಎಷ್ಟಾಯ್ತು lambda ಆಯ್ತು. Lambda is equals to length of the pipe. Length of the pipe. So length of the pipe is equals to lambda. We have V is equals to F lambda. This implies F is equals to V by lambda. So that is V divided by lambda ಜಾಗದಲ್ಲಿ ಏನು ಬರೆಯೋಣ L ಬರೆಯೋಣ. So ಇದನ್ನ ನಾನು ಏನಂತ ಬರೀತೀನಿ multiply and divided by 2 ಬರ್ದು F is equals to 2V by 2L ಅಂತ ಬರುತ್ತೇನೆ ಸಿಂಪಲ್ ಆಗಿ ಯಾಕೆಂದ್ರೆ ಇಲ್ಲಿ V by 2L ಇದೆ, ಇದು ಎಷ್ಟು ಪಟ್ಟು ಜಾಸ್ತಿ ಇದೆ 2 ಟೈಮ್ಸ್ ಜಾಸ್ತಿ ಇದೆ. ಸೊ ಅಂದ್ರೆ ಫಂಡಮೆಂಟಲ್ ಫ್ರೀಕ್ವೆನ್ಸಿಗಿಂತ 2 ಪಟ್ಟು ಜಾಸ್ತಿ ಇರೋದ್ರಿಂದ ಇದು ಸೆಕೆಂಡ್ ಹಾರ್ಮೋನಿಕ್ ಅಂತ ಕರಿಬಹುದಾ. ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ಸೆಕೆಂಡ್ ಹಾರ್ಮೋನಿಕ್ ಆರ್ ಫಸ್ಟ್ ಓವರ್ ಟೋನ್. ಇದು ಟೋನ್ ಆಗಿದ್ರೆ ಇದಕ್ಕಿಂತ ಒಂದರ ಪಟ್ಟು ಫ್ರೀಕ್ವೆನ್ಸಿ ಐ ಮೀನ್ ಈ ಪ್ಯಾಟರ್ನ್ ಏನಿದೆ ಇದ್ರ ಡಬಲ್ ಇಲ್ಲಿ ಅಪಿಯರ್ ಆಗಿದೆ. ಹಾಗಾದ್ರೆ ಇದನ್ನ ಫಸ್ಟ್ ಓವರ್ ಟೋನ್ ಅಂತ ಕರಿತೀವಿ. ಫ್ರೀಕ್ವೆನ್ಸಿ ಏನಾಗಿದೆ 2 ಟೈಮ್ಸ್ ಜಾಸ್ತಿ ಆಗಿದೆ, ಹಾಗಾಗಿ ಇದನ್ನ ಸೆಕೆಂಡ್ ಹಾರ್ಮೋನಿಕ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೆಕೆಂಡ್ ಹಾರ್ಮೋನಿಕ್ ಫ್ರೀಕ್ವೆನ್ಸಿ. ಸಿಮಿಲರ್ಲಿ ನೆಕ್ಸ್ಟ್ ಒನ್ ವಿ ವಿಲ್ ಸಿ ದ ಸೆಕೆಂಡ್ ಓವರ್ ಟೋನ್ ಆರ್ ಡ್ಯಾಶ್ ಹಾರ್ಮೋನಿಕ್. ಸೊ ವಿ ವಿಲ್ ಸಿ ಏನ್ ಬರುತ್ತೆ. ಸೇಮ್ ಪೈಪ್ ನ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ಆಂಟಿ ನೋಡ್ ಬರಬೇಕು, ಇಲ್ಲಿ ಆಂಟಿ ನೋಡ್ ಬರಬೇಕು. ಸೊ ದಿಸ್ ಇಸ್ ಅ ಪಾಸಿಬಿಲಿಟಿ. ದ lambda by 2 ಇವೆರಡು ಸೇರಿ lambda by 2 ಆಗುತ್ತೆ. ಲೆಂತ್ ಆಫ್ ದ ಪೈಪ್ ಇಸ್ ಈಕ್ವಲ್ ಟು 3 lambda by 2. ದಿಸ್ ಇಂಪ್ಲೈಸ್ lambda is equals to 2L by 3, 2 times length divided by 3. Again using this formula, F is equals to V by length, that is V by lambda, not length, V by lambda. V divided by, illenide length ge, illi length of the, lambda is equals to 2L divided by 3. 2L divided by 3, 3 numerator ge barutte. So that is F3 anta helboda. So this is F3. F3 is equals to 3 times that of the F1. ಇಲ್ಲಿ ಅದೇ ತರ F2 is equals to 2 times that of the F1. ಈಗ F1, F2, F3 ನ ಕಂಪೇರ್ ಮಾಡಿದ್ರೆ there is a ratio 1:2:3 ಇದೆ. ಸೊ ಅದನ್ನ ನೋಟ್ ಮಾಡ್ಕೊಳ್ಳಿ. We are going to erase this one. ಆಯ್ತಾ? Let us see. In an open organ pipe, in an open organ pipe, F1 is to F2 is to F3 is to etc. is equals to 1:2:3:4 etc. 3 way ಸಾಕಷ್ಟು etc. ನೋಡಿ ಇಲ್ಲಿ ಎರಡೂ ಇದೆ, ಆಡ್ ಹಾರ್ಮೋನಿಕ್ಸ್ ಇದೆ, ಈವನ್ ಹಾರ್ಮೋನಿಕ್ಸ್ ಇದೆ. ಬಟ್ ಅಲ್ಲಿ ಅಂದ್ರೆ in an closed organ pipe there are only odd harmonics, odd numbers ಮಾತ್ರ ಆಯ್ತು. ಇಲ್ಲಿ ಈವನ್ ಫ್ರೀಕ್ವೆನ್ಸೀಸ್ ಇದೆ, ಆಡ್ ಫ್ರೀಕ್ವೆನ್ಸೀಸ್ ಇದೆ. ಸೊ ಕಂಟಿನ್ಯೂಸ್ ಆಗಿದೆ. ಸೊ ಇದ್ರ ಮೇಲೆ ಒಂದು ಕ್ವಶನ್ ಅರೈಸ್ ಆಗಿದೆ 2013 ಅಲ್ಲಿ, ಡಿಸ್ಕಸ್ ಮಾಡ್ತೀನಿ. ಆಯ್ತಾ? ಸೊ ಲೆಟ್ ಅಸ್ ಕಂಪೇರ್ ಓಪನ್ ಪೈಪ್ ಅಂಡ್ ಕ್ಲೋಸ್ಡ್ ಪೈಪ್. ಸೊ ಫಸ್ಟ್ ಆಫ್ ಆಲ್ ಓಪನ್ ಪೈಪ್ ನ ಡಿಸ್ಕಸ್ ಮಾಡೋಣ. ಈ ಕಡೆ ಓಪನ್ ಪೈಪ್, ಈ ಕಡೆ ಕ್ಲೋಸ್ ಪೈಪ್ ತಗೊಳ್ಳೋಣ. ಕ್ಲೋಸ್ಡ್ ಪೈಪ್ and this side open pipe. F1 is equals to V by 4L. If you plot the displacement versus position, this is the nature of the curve. ಇದೇನಿದು ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಪೊಸಿಷನ್. ಇದನ್ನೇ ನಾವೇನಾದ್ರೂ ಪ್ರೆಷರ್ ವರ್ಸಸ್ ಪೊಸಿಷನ್ ನ ಪ್ಲಾಟ್ ಮಾಡಿದ್ರೆ ಈ ತರ ಬರ್ತಿತ್ತು. ಸೊ ದಿಸ್ ಈಸ್ ದ ಪ್ರೆಷರ್ ವರ್ಸಸ್ ಪೊಸಿಷನ್. ನೆಕ್ಸ್ಟ್ F2 is equals to 3 times that of the V by 4L. In other words, we can write 3 times that of the F1. So ಇದಕ್ಕೆ ಏನಾಗ್ತಿತ್ತು, ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಪೊಸಿಷನ್ ಕರ್ವ್. ಸೊ ಐ ವಿಲ್ ರೈಟ್ ಹಿಯರ್
Yeah, displacement versus position curve ಈ ತರ ಇರ್ತಿತ್ತು. If you plot the same thing for pressure ಗೆ plot ಮಾಡಿದ್ರೆ you will get this one. Yeah, this one. Pressure versus position. Similarly, F3 is equals to 5 times that of the F1. In general, F1 is to F2 is to F3 is to etc. is equals to 1 is to 3 is to 5 is to etc. So these are also called odd harmonics. So next we will see in case of open pipe ಅಲ್ಲಿ fundamental frequency ಎಷ್ಟಾಗಿತ್ತು V by 2L ಆಗಿತ್ತು. Am I right? V by 2L ಆಗಿತ್ತು. The possibility of graph is this one. ಒಂದು ಪೈಪ್ ನ ತಗೊಳ್ಳಿ, ಎರಡು ಕಡೆ ಓಪನ್ ಇದ್ರೆ ಎರಡು ಕಡೆ ಏನ್ ಫಾರ್ಮ್ ಆಗಬೇಕು, ಆಂಟಿ ನೋಡ್ ಫಾರ್ಮ್ ಆಗಲೇಬೇಕು, ಹೌದಾ? ಸೊ ದಿಸ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಪೊಸಿಷನ್. ಈಗ ಇದೇ ಪೈಪ್ ಅಲ್ಲಿ ನಾವೇನಾದ್ರೂ ಪ್ರೆಷರ್ ವರ್ಸಸ್ ಪೊಸಿಷನ್ ನ ಪ್ಲಾಟ್ ಮಾಡಿದ್ರೆ you will get this one. ಈ ಕಡೆ ನೋಡ್ ಫಾರ್ಮ್ ಆಯ್ತು, ಈ ಕಡೆ ನೋಡ್ ಫಾರ್ಮ್ ಆಯ್ತು. ಸೊ ದಿಸ್ ಇಸ್ pressure versus position. So F2 is equals to 2 times that of the V by 2L, that is equals to 2 times of the F1. 2 times of the F1. The displacement versus position. ಈ ಕಡೆ ಆಂಟಿ ನೋಡ್ ಬರಬೇಕು, ಈ ಕಡೆನು ಆಂಟಿ ನೋಡ್ ಬರಬೇಕು. So this is a possibility. ಇದೇನಿದು displacement versus position. So next, pressure versus position ನ plot ಮಾಡಿದ್ರೆ you will get node here, again node here, ಹೌದಾ? So ಎಲ್ಲೂ ನೋಡ್ ಬರಬೇಕು, ಇಲ್ಲಿ ನೋಡ್ ಬರಬೇಕು, ಮತ್ತೆ ಎಲ್ಲೂ ನೋಡ್ ಬರಬೇಕು. This is a possibility. ಆಯ್ತಾ? So similarly, F3 is equals to 3 times that of F1. F4 is equal to 4 times that of the F1. In general, F1 is to F2 is to F3 is to etc. is equals to 1 is to 2 is to 3 is to etc. So we'll solve a NEET question based on this one. So in the note ಮಾಡ್ಕೊಳ್ಳಿ, we will straight away go to the previous year NEET question from 2013. Erase ಮಾಡಲಾ ಇದು? Previous year NEET 2013 question ಬರೀತೀನಿ, ಲೇಟ್ ಆಗೋಂಗಿದ್ರೆ ಸ್ಕಿಪ್ ಮಾಡಿ. Question is from NEET 2013. NEET 2013. Forward ಮಾಡಿ ಒಂದು 5 seconds or 10 seconds, 15 seconds question ಬರೆಯುವವರೆಗೂ. If we study the vibrations, of pipe open at both ends, then the following statement is not correct. ಕರೆಕ್ಟ್ ಆಗಿ ನೋಡಿ, ನಾಟ್ ಕರೆಕ್ಟ್. ಕರೆಕ್ಟ್ ಆಗಿ ನೋಡಿದ್ರೆ ನಾಟ್ ಕರೆಕ್ಟ್ ಇದೆ. ಸೊ ಸ್ಟೇಟ್ಮೆಂಟ್ ಎ, all harmonics, I repeat, all harmonics of the fundamental frequency will be generated ಎಲ್ಲಾ ತರದ ಹಾರ್ಮೋನಿಕ್ಸ್ ಜನರೇಟ್ ಆಗತ್ತೆ ಅಂತ ಹೇಳ್ತಿದ್ರೆ. ಸೊ ಆಪ್ಷನ್ ಬಿ, ಸ್ಟೇಟ್ಮೆಂಟ್ ಬಿ, pressure change will be maximum at both ends. ಎರಡೂ ಕಡೆ ಪ್ರೆಷರ್ ಚೇಂಜ್ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಸ್ಟೇಟ್ಮೆಂಟ್ 3, open end will be antinodes of displacement.
So antinodes of displacement. Option D. Odd harmonics of the fundamental frequency will be generated. So pause the video, read the question very carefully, very carefully, be very careful. ಇಲ್ಲಿ ಕೇಳ್ತಿರೋದು ಯಾವುದು ಕರೆಕ್ಟ್ ಅಲ್ಲ ಅಂತ ಕೇಳ್ತಿದ್ದಾರೆ. 4 ಸ್ಟೇಟ್ಮೆಂಟ್ಸ್ ಇದೆ, ಆ 4 ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಕರೆಕ್ಟ್ ಅಲ್ಲ. ಸೊ ಫಸ್ಟ್ ಆಫ್ ಆಲ್ ಆಪ್ಷನ್ ಎ ಅಂಡ್ ಆಪ್ಷನ್ ಡಿ ನೋಡಿ. ಆಪ್ಷನ್ ಎ ಅಥವಾ ಆಪ್ಷನ್ ಡಿ ಅಲ್ಲಿ ಎರಡರಲ್ಲಿ ಒಂದು ಆನ್ಸರ್ ಇರೋ ಸಾಧ್ಯತೆ ಇದೆಯಾ? ಇಲ್ಲಿ ನೋಡಿ ಏನ್ ಹೇಳ್ತಿದೆ, ಆಲ್ ಹಾರ್ಮೋನಿಕ್ಸ್ ವಿಲ್ ಬಿ ಜನರೇಟೆಡ್. ಯಾವ್ದಿದು? ಓಪನ್ ಪೈಪ್ ಅಲ್ಲಿ F1 F2 F3 etc is equals to 1:2 3 etc ಇರ್ತಿತ್ತು. ಹೌದಾ? ಎಲ್ಲ ಹಾರ್ಮೋನಿಕ್ಸ್ ಪ್ರೊಡ್ಯೂಸ್ ಆಗ್ತಿತ್ತು. ಸೊ therefore this is a right statement and hence the wrong answer. ಅಲ್ಲಿ ಕೇಳ್ತಿರೋ ಯಾವ್ದು ರಾಂಗ್ ಸ್ಟೇಟ್ಮೆಂಟ್ ಅಂತ. ಆಪ್ಷನ್ ಡಿ ನ ನೋಡಿ, ಇಲ್ಲಿ ಎಡುತ್ತೀರಿ, ಪಕ್ಕ ಎಡುತ್ತೀರಿ. ಇಟ್ಸ್ ಅ ಟ್ರಿಕ್ ಆಫ್ ಲ್ಯಾಂಗ್ವೇಜ್, ನಾಟ್ ಅ ಟ್ರಿಕ್ ಆಫ್ ಫಿಸಿಕ್ಸ್, ಇಟ್ಸ್ ಅ ಟ್ರಿಕ್ ಆಫ್ ಲ್ಯಾಂಗ್ವೇಜ್. ಸೊ ಒಂದು ಲ್ಯಾಂಗ್ವೇಜ್ ನ ಟ್ರಿಕ್ ಆಗಿದೆ. ಏನಂತ ನೋಡಿ, ಆಡ್ ಹಾರ್ಮೋನಿಕ್ಸ್ ಆಫ್ ಫಂಡಮೆಂಟಲ್ ಫ್ರೀಕ್ವೆನ್ಸಿ ವಿಲ್ ಬಿ ಜನರೇಟೆಡ್. ಅಂದ್ರೆ F1 ಏನಿದೆ ಅದ್ರ ಆಡ್ ಹಾರ್ಮೋನಿಕ್ಸ್ ಯಾವ್ದಾಗಿರತ್ತೆ? F1 ಏನಿದೆ ಅದು ಆಡ್ ಹಾರ್ಮೋನಿಕ್ಸ್ ಆದ್ರೆ 3 times that of F1 and 5 times that of the F1, 7 times that of the F1 ಇವು ಜನರೇಟ್ ಆಗತ್ತೆ ಅಂತ ಹೇಳಿದೆ. F1 ಇದ್ರೆ ಅದರ ಆಡ್ ಮಲ್ಟಿಪಲ್ಸ್ ಹಾರ್ಮೋನಿಕ್ಸ್ ಏನಿದೆ 3F1, 5F1, 7F1 ಜನರೇಟ್ ಆಗತ್ತೆ ಅಂತ ಹೇಳ್ತಿದ್ರೆ. ಸೊ ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆರ್ ರಾಂಗ್? ಸೊ ದ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಅವ್ನು ಹೇಳ್ತಿರೋದು ಇವು ಕೂಡ ಜನರೇಟ್ ಆಗತ್ತೆ, ಬರೀ ಅವು ಜನರೇಟ್ ಆಗತ್ತೆ ಅಂತ ಹೇಳಿದ್ರೆ ತಪ್ಪಾಗ್ತಾ ಇತ್ತು. ಅಫ್ಕೋರ್ಸ್ ಮಿಕ್ಕಿದ್ದು ಇದೆ, ಸೆಕೆಂಡ್ ಹಾರ್ಮೋನಿಕ್ ಇದೆ, ಫೋರ್ತ್ ಹಾರ್ಮೋನಿಕ್ ಇದೆ, ಸಿಕ್ಸ್ತ್ ಹಾರ್ಮೋನಿಕ್ ಇದೆ. ಅವ್ರು ಏನ್ ಹೇಳ್ತಿದ್ದಾರೆ, ಇವು ಜನರೇಟ್ ಆಗತ್ತೆ ಅಂತ ಹೇಳ್ತಾರೆ, ಅವು ಮಾತ್ರ ಜನರೇಟ್ ಆಗತ್ತೆ ಅಂತ ಹೇಳ್ತಿಲ್ಲ, ಅವು ಕೂಡ ಜನರೇಟ್ ಆಗತ್ತೆ. ಸೊ ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ಎ ಅಂಡ್ ಆಪ್ಷನ್ ಡಿ ಆನ್ಸರ್ ಆಗೋ ಸಾಧ್ಯತೆ ಇಲ್ಲ. ಇನ್ನೆರಡರಲ್ಲಿ ಉಳಿದಿರೋದು ಯಾವುದು? ಪಿಂಕಿ ಪಾಂಕಿ ಅಂತ ಮಾಡಿ ಹಾಕ್ಬೇಡಿ. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಎರಡೂ ಕಡೆ ಇದು ಅರ್ಥ ಆಯ್ತಾ? ದಿಸ್ ಸ್ಟೇಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಓನ್ಲಿ ಅಂತ ಕೊಟ್ಟಿದ್ರೆ ಇದೇ ರಾಂಗ್ ಆಗಿ ಹೋಗ್ತಾ ಇತ್ತು. ಇಲ್ಲ ಜಸ್ಟ್ ಓನ್ಲಿ ಅಂತ ಆಡ್ ಮಾಡಿದ್ರೆ ಈ ಸ್ಟೇಟ್ಮೆಂಟ್ ರಾಂಗ್ ಆಗಿ ಹೋಗ್ತಾ ಇತ್ತು. ಬಟ್ ಆ ಓನ್ಲಿ ತೆಗೆದಿರೋದ್ರಿಂದ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗುತ್ತೆ. ಪ್ರೆಷರ್, ಆಪ್ಷನ್ ಸಿ ನೋಡೋಣ. ಓಪನ್ ಅಂಡ್ ವಿಲ್ ಬಿ ಆಂಟಿ ನೋಡ್ಸ್. ಈ ಕಡೆ ಏನ್ ಫಾರ್ಮ್ ಆಗುತ್ತೆ, ಈ ಕಡೆ ಏನ್ ಫಾರ್ಮ್ ಆಗುತ್ತೆ, ಆಂಟಿ ನೋಡ್ಸ್ ಫಾರ್ಮ್ ಆಗುತ್ತೆ, ಈ ಕಡೆನು ಆಂಟಿ ನೋಡ್ ಫಾರ್ಮ್ ಆಗುತ್ತೆ. ಸೊ ಆಪ್ಷನ್ ಸಿ ಕೂಡ ರೈಟ್ ಆನ್ಸರ್. ಇನ್ ಮಿಕ್ಕಿರೋದೇನು ಆಪ್ಷನ್ ಬಿ, ಸಾರಿ ಇದು ರೈಟ್ ಸ್ಟೇಟ್ಮೆಂಟ್ ಆಗಿದೆ, ಹಾಗಾದ್ರೆ ರಾಂಗ್ ಆನ್ಸರ್. ಸೊ ದಿಸ್ ಈಸ್ ದ ರಾಂಗ್ ಸ್ಟೇಟ್ಮೆಂಟ್ ವಿತೌಟ್ ಎನಿ ಡೌಟ್. ಯಾಕೆ? ಉಳಿದಿರೋದೊಂದೇ, ಆಗಲ್ಲ. ಸೊ ಲೆಟ್ ಅಸ್ ಸಿ. ಪ್ರೆಷರ್ ಚೇಂಜ್ ವಿಲ್ ಬಿ ಮ್ಯಾಕ್ಸಿಮಮ್ ಅಟ್ ಬೋತ್ ಎಂಡ್ಸ್. ಈ ಕಡೆ ನೋಡ್ಸ್, ಈ ಕಡೆ ಆಂಟಿ ನೋಡ್ಸ್ ಕ್ರಿಯೇಟ್ ಆದ್ರೆ ಪ್ರೆಷರ್ ಏನ್ ಕ್ರಿಯೇಟ್ ಆಗ್ಬೇಕು? ನೋಡ್ ಕ್ರಿಯೇಟ್ ಆಗ್ಬೇಕಾ? ಈ ಕಡೆ ಪ್ರೆಷರ್ ನೋಡ್ ಕ್ರಿಯೇಟ್ ಆಗ್ಬೇಕು, ಪಿ ನೋಡ್ ಕ್ರಿಯೇಟ್ ಆಗ್ಬೇಕು, ಈ ಕಡೆ ಪಿ ನೋಡ್ ಕ್ರಿಯೇಟ್ ಆಗ್ಬೇಕು. ಯಾಕೆ ಹೇಳಿ? ಡಿಸ್ಪ್ಲೇಸ್ಮೆಂಟ್ ಆಂಟಿ ನೋಡ್ ಕ್ರಿಯೇಟ್ ಆಗ್ತಿದೆ, ಹಾಗಾದ್ರೆ ಇಲ್ಲಿ ಪ್ರೆಷರ್ ನೋಡ್ ಕ್ರಿಯೇಟ್ ಆಗ್ಲೇಬೇಕು. ಬಟ್ ಅವ್ರೇನೇ ಹೇಳ್ತಿದ್ದಾರೆ, look at this, pressure change will be maximum at both end. ಇಲ್ಲಿ ಪ್ರೆಷರ್ ಏನಾಗಿರುತ್ತೆ? ಲೀಸ್ಟ್ ಇರುತ್ತೆ, 0 ಇರುತ್ತೆ, ಚೇಂಜ್ ಆಗೇ ಆಗಲ್ಲ. ಸೊ ಹಾಗಾದ್ರೆ ಇದು ರಾಂಗ್ ಸ್ಟೇಟ್ಮೆಂಟ್, hence it is a right answer. So that's all for today. I hope you understood the concept. So all the very best. Next video nalli adಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ based on these two topics, open harmonics and closed open pipe harmonics and closed pipe harmonics. ಸಖತ್ತಾಗಿ ಇಂಪಾರ್ಟೆಂಟ್ ಆಗಿರತಕ್ಕಂತ ಪ್ರಾಬ್ಲಮ್ಸ್ ನ do not skip the problems if you are preparing for competitive exams. So all the very best. ಆದಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ನಿಮ್ಮಷ್ಟಕ್ಕೆ. ಮಿಕ್ಕಿರೋ ನಾನು ಸಾಲ್ವ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ನಲ್ಲಿ, ಬಟ್ ನೀವು ನಿಮ್ಮ ಕಡೆಯಿಂದ ಆದಷ್ಟು ಎಫರ್ಟ್ ಇರಲಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.